सिद्धेभ्यः ॐ नमः सिद्धेभ्यः ॐ नमः सिद्धेभ्यः नमो अरिहन्तानं नमो सिद्धानं नमो आयिर्यानं नमो वज्रायानं नमो योये सौवसाहूनम् एतो पञ्चनमोक्कारो सौवपावपनाशनो मङ्गलानं च सौवेदिं परमं हवै मङ्गलम् परमं हवै मङ्गलम् केलासास्त्री गौतमगुरुने वीरसबूते वाणी को सूत्र रहे गुरु परंपरा से नमन करो जिनवाणी को चर्चात्रेपन भाव की कर लो भाव विशुद्धि पाने को भाव सदा परिशुद्ध रहे बस आत्म वैभव पाने को आत्म वैभव पाने को। जय बोलो पंच परमेश्वर भगवान की जय हो। जय बोलो चौबीस तीर्थंकर भगवान की जय हो। जय बोलो जिनवाणी माता की जय हो। जय बोलो चारित्र चक्रवर्ती आचार्य शांति सागर मुनि महाराज की जय हो। जय बोलो संत शिरोमणि आचार्य गुरु विद्यासागर मुनि महाराज की जय हो। जय बोलो आचार्य प्रवर्ती समय सागर जी महाराज की जय हो। जय बोलो परम पूज्य निर्व्यापक मंत्री नियम सागर मुनि महाराज की जय हो। जय बोलो परम पूज्य मुनि श्री प्रशांत सागर जी महाराज की जय हो। जय बोलो समस्त आचार्य संघ की जय हो। पूज्य ಮುನಿಶ್ರೀ ಪ್ರಶಾಂತ ಸಾಗರ ಮಹಾರಾಜರಿಂದ ರಚಿಸಲ್ಪಟ್ಟಂತಹ 53 ಭಾವಗಳ ಚರ್ಚೆ ಈ ಗ್ರಂಥವನ್ನು ನಾವು ಸ್ವಾಧ್ಯಾಯ ಮಾಡ್ತಾ ಇದ್ದೇವೆ. ಅದರಲ್ಲಿ ಜೀವದ ಅಸಾಧಾರಣವಾದಂತಹ ಔಪಶಮಿಕ, ಕ್ಷಾಯಿಕ, ಕ್ಷಾಯೋಪಶಮಿಕ, ಔದಯಿಕ, ಪಾರಿಣಾಮಿಕ ಈ ಭಾವಗಳನ್ನು ಕುರಿತು ವಿಸ್ತಾರದಿಂದ ಚರ್ಚೆ ಮಾಡಿದ್ದಾರೆ. ಅದರಲ್ಲಿ ಒಟ್ಟು 53 ಭಾವಗಳಾಗ್ತವೆ. ಈ 5 ಭಾವಗಳದ್ದು 53 ಭೇದಗಳಾಗ್ತವೆ, ಅಷ್ಟು ಭಾವಗಳಾಗ್ತವೆ. ಅವುಗಳ ಸ್ವಭಾವವನ್ನ ಎಲ್ಲಿ, ಯಾವ ಗುಣಸ್ಥಾನದಲ್ಲಿ, ಯಾವ ಮಾರ್ಗಣದಲ್ಲಿ ಹೇಗೆ ಹೇಗೆ ಆಗುತ್ತವೆ ಅನ್ನುವಂಥದ್ದನ್ನ ಸ್ವಲ್ಪ ತಿಳಿಯುವಂತ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ. ಆ ಪ್ರಕಾರವಾಗಿ ನಾವೀಗ ಮಾರ್ಗಣ ಸ್ಥಾನಗಳಲ್ಲಿ ಮತ್ತು ಗುಣಸ್ಥಾನಗಳಲ್ಲಿ ಈ 5 ಹೇಗೆ ಆಗಲು ಸಾಧ್ಯ ಅನ್ನುವಂಥ ವಿಷಯದಲ್ಲಿ ನಾವಿದ್ದೇವೆ. ಆ ಪೈಕಿ ನಾವು ಈಗಾಗಲೇ ಗತಿ ಮಾರ್ಗಣ, ಇಂದ್ರಿಯ ಮಾರ್ಗಣ, ಕಾಯ ಮಾರ್ಗಣ, ಯೋಗ ಮಾರ್ಗಣಗಳನ್ನ ನೋಡಿದ್ದೇವೆ. ಈಗ ವೇದ ಮಾರ್ಗಣದಲ್ಲಿ ಭಾವ ಪುರುಷ ವೇದ ಮಾರ್ಗಣ ಮತ್ತು ಸ್ತ್ರೀ ವೇದ ಮಾರ್ಗಣಗಳಲ್ಲಿ ಸ್ವಲ್ಪ ತಿಳಿಯುವಂಥ ಪ್ರಯತ್ನ ಮಾಡಿದ್ದೇವೆ. ಇನ್ನು ಮುಂದೆ ಗ್ರಂಥದ ಅನುಸಾರ ಏನು ವಿಷಯ ಇದೆ ಅನ್ನುವುದನ್ನ ಗ್ರಂಥದಿಂದ ತಿಳಿಯುವಂಥ ಪ್ರಯತ್ನ ಮಾಡುವುದು ಇದೆ. ಅದಕ್ಕಾಗಿ ಮುಂದೆ ಓದಬೇಕು. ಪೇಜ್ ನಂಬರ್ 64 ಭಾವ ನಪುಂಸಕ ವೇದ. ಔಪಶಮಿಕ 2, ಕ್ಷಾಯಿಕ 2, ಕ್ಷಯೋಪಶಮಿಕ 17, ಔದಯಿಕ 18, ಪಾರಿಣಾಮಿಕ 3, ಒಟ್ಟು 42. ಇನ್ನು ಭಾವ ಪುರುಷ ವೇದ, ಭಾವ ಸ್ತ್ರೀ ವೇದ ಆದಮೇಲೆ ವೇದಗಳಲ್ಲಿ ಕೊನೆಯದು ನಪುಂಸಕ ವೇದ. ಈ ಭಾವ ಇರುವಂಥ ಸಮಯದಲ್ಲಿ, ಅಂದ್ರೆ ಈ ಮಾರ್ಗಣದಲ್ಲಿ ಯಾವ ಗುಣಸ್ಥಾನಗಳ ಅಪೇಕ್ಷದಿಂದ ನಾವು ಎಷ್ಟೆಷ್ಟು ಭಾವಗಳನ್ನ ಹೊಂದಬಹುದು ಅನ್ನುವಂಥ ವಿಷಯವನ್ನ ಕೊಟ್ಟಿದ್ದಾರೆ. ಆ ಭಾವಗಳ ಪೈಕಿ ಹೇಗೆ ನಮ್ಮ ಕ್ಷಯೋಪಶಮದ ಅನುಸಾರವಾಗಿ ಎಷ್ಟೆಷ್ಟು ಅದನ್ನ ತಿಳಿಯಲು ಸಾಧ್ಯವೋ
ಅಷ್ಟನ್ನ ತಿಳಿಯುವಂತ ಪ್ರಯತ್ನ ಮಾಡುವುದಿದೆ. ಭಾವ ನಪುಂಸಕ ವೇದ ಪರ್ಯಾಪ್ತಕ ಜೀವ, ಇದು ಸಾಮಾನ್ಯ ಕಥನ ಇದೆ. ಇದರಲ್ಲಿ ನಪುಂಸಕ ವೇದದ ಸಾಮಾನ್ಯ ವಿಷಯ ಬರ್ತದೆ. ಅಂದ್ರೆ ಗುಣಸ್ಥಾನ 1ರಿಂದ 9ರವರೆಗೆ ಇದು ಕೂಡ ಇರುವಂಥದ್ದು. ಇದರಲ್ಲಿಯೂ ಕೂಡ ಏನೇನು ಬರ್ತದೆ ಅದು 1ರಿಂದ 9ರ ಗುಣಸ್ಥಾನದ ತನಕದವರೆಗಿನ ಅಂಶಗಳನ್ನ ಒಳಗೊಂಡಿರ್ತದೆ. ಪರ್ಟಿಕ್ಯುಲರ್ ಒಂದು ವಿಷಯ ಅಂತ ಹೀಗಲ್ಲ, ಈ ಗುಣಸ್ಥಾನಕ್ಕೆ ಮಾತ್ರ ಅನ್ನುವಂಥದ್ದು ಇದಲ್ಲ. ಮೊದಲಿಗೆ ಯಾವಾಗಲೂ ಸಾಮಾನ್ಯ ಕಥನವನ್ನ ಕೊಟ್ಟಿರ್ತಾರೆ, ಆಮೇಲೆ ಒಂದೊಂದು ಗುಣಸ್ಥಾನ ಆಧಾರದಿಂದ ಅದನ್ನ ಹೇಳಲಾಗ್ತದೆ. ನೋಡ್ರಿ, ಭಾವ ಅಂದ್ರೆ ಇದು ಭಾವಗಳ ಚರ್ಚೆ ಇರುವುದರಿಂದ ಭಾವ ನಪುಂಸಕ ವೇದ ಇದು ಮಾರ್ಗಣ ಇದೆ. ಇನ್ನು ಇದರಲ್ಲಿ ಎಷ್ಟು ಗುಣಸ್ಥಾನಗಳು ಅಂದ್ರೆ ಗುಣಸ್ಥಾನ 1ರಿಂದ 9ರವರೆಗೆ ಇದರ ಭಾವ ಇರಲಿಕ್ಕೆ ಸಾಧ್ಯ, ನಪುಂಸಕ ವೇದದ ಭಾವ. ಅಂಥ ಭಾವ ಪರ್ಯಾಪ್ತಕ ಜೀವರಲ್ಲಿ ಇರುವಾಗ ಎಷ್ಟೆಷ್ಟಾಗಬಹುದು ಅಂತಂದ್ರೆ ಹೇಳ್ತಾರೆ. ಮೊದಲನೇದಾಗಿ ಔಪಶಮಿಕ ಭಾವಗಳು 2 ಇರಲಿಕ್ಕೆ ಸಾಧ್ಯ ಅಂತ ಹೇಳಿದ್ದಾರೆ. ಅಂದ್ರೆ ಯಾವ ಅಪೇಕ್ಷದಿಂದ, ಸಮ್ಯಕ್ತ್ವ ಉಳ್ಳ ಜೀವದ ಅಪೇಕ್ಷದಿಂದ ಔಪಶಮಿಕ ಸಮ್ಯಕ್ತ್ವ ಭಾವ ಆಗಲಿಕ್ಕೆ ಸಾಧ್ಯ. ನಪುಂಸಕ ವೇದದಲ್ಲಿಯೂ ಸಮ್ಯಕ್ತ್ವ ಭಾವ, ಔಪಶಮಿಕ ಸಮ್ಯಕ್ತ್ವ ಭಾವ ಆಗಲು ಸಾಧ್ಯ. ಮತ್ತು ನಪುಂಸಕ ವೇದದ ಭಾವ ಇರುವಂತಹ ಜೀವರಲ್ಲಿ ಔಪಶಮಿಕ ಚಾರಿತ್ರ ಭಾವವೂ ಆಗಲಿಕ್ಕೆ ಸಾಧ್ಯ. ಗುಣಸ್ಥಾನ 8 ಮತ್ತು 9ರ ಅಪೇಕ್ಷದಿಂದ ಔಪಶಮಿಕ ಚಾರಿತ್ರ ಭಾವವೂ ಆಗಲಿಕ್ಕೆ ಸಾಧ್ಯ ಅಂತ ತಿಳ್ಕೋಬೇಕು. ಆಮೇಲೆ ಕ್ಷಾಯಿಕ ಭಾವಗಳಲ್ಲಿ ಒಟ್ಟು 9 ಭಾವಗಳನ್ನ ಹೇಳಲಾಗಿದೆ. ಅದರಲ್ಲಿ ಭಾವ ನಪುಂಸಕ ವೇದದ ಪರ್ಯಾಪ್ತಕ ಜೀವರಲ್ಲಿ 2 ಕ್ಷಾಯಿಕ ಭಾವಗಳಾಗಲು ಸಾಧ್ಯ. ಒಂದು ಕ್ಷಾಯಿಕ ಸಮ್ಯಕ್ತ್ವ ಭಾವ, ಇನ್ನೊಂದು ಕ್ಷಾಯಿಕ ಚಾರಿತ್ರ ಭಾವ. ಗುಣಸ್ಥಾನ, ಚಾರಿತ್ರ ಭಾವದ ಗುಣಸ್ಥಾನ 8 ಮತ್ತು 9ರ ಅಪೇಕ್ಷದಿಂದ ತೆಗೆದುಕೊಳ್ಳಬೇಕು. ಆಮೇಲೆ ಕ್ಷಾಯಿಕ ಸಮ್ಯಕ್ತ್ವ ಭಾವ 4ರಿಂದ ತೆಗೆದುಕೊಂಡ್ರೇನೋ ಏನ್ ತೊಂದರೆ ಇಲ್ಲ, ಅದು ಮುಂದೆ ಇರ್ತದೆ. ಆಮೇಲೆ ಕ್ಷಾಯೋಪಶಮಿಕ ಭಾವಗಳು ಏನೇನಾಗಬಹುದು ನಪುಂಸಕ ವೇದದಲ್ಲಿ? ಒಂದು ವೇಳೆ ಸಮ್ಯಕ್ ದೃಷ್ಟಿ ಜೀವ ಇದೆ ನಪುಂಸಕ ಭಾವದಿಂದ ಅಂತಂದ್ರೆ 3 ಜ್ಞಾನಗಳಾಗಲಿಕ್ಕೆ ಸಾಧ್ಯ. ಸುಮತಿ ಜ್ಞಾನ ಅಥವಾ ಮತಿ ಜ್ಞಾನ, ಶುದ್ಧ ಜ್ಞಾನ, ಅವಧಿ ಜ್ಞಾನ, ಈ 3 ಜ್ಞಾನಗಳು ಆಗಲು ಸಾಧ್ಯ. ಭಾವ ನಪುಂಸಕ ವೇದದ ಉದಯದಲ್ಲಿ ಇರುವಂತಹ ಜೀವರಿಗೆ ಮನಃ ಪರ್ಯಾಯ ಜ್ಞಾನವಾಗುವುದಿಲ್ಲ. ದಿಗಂಬರ ಮುನಿಗಳಾದರೂ ಕೂಡ ಭಾವದಿಂದ ನಪುಂಸಕ ವೇದದ ಉದಯಕ್ಕಿದೆ ಅಂತಂದ್ರೆ ಆವಾಗ ಮನಃ ಪರ್ಯಾಯ ಜ್ಞಾನ ಅಂಧ ಮುನಿ ಮಹಾರಾಜರಲ್ಲಿ ಆಗುವುದಿಲ್ಲ. ಆದ್ರೆ 3 ಜ್ಞಾನಗಳಿರಲಿ ಏನು ತೊಂದರೆ ಇಲ್ಲ. ಮತಿ ಜ್ಞಾನ, ಶುದ್ಧ ಜ್ಞಾನ, ಅವಧಿ ಜ್ಞಾನ, ಹೀಗೆ 3 ಜ್ಞಾನಗಳಾಗಲು ಸಾಧ್ಯ. ಇನ್ನು ಅಜ್ಞಾನದ ಕ್ಷಾಯೋಪಶಮಿಕ ಅಜ್ಞಾನ ಇರಲಿಕ್ಕೆ ಸಾಧ್ಯ ಏನು? ಇರಲಿಕ್ಕೆ ಸಾಧ್ಯ. ಗುಣಸ್ಥಾನ 1, 2ರಲ್ಲಿರುವ ಜೀವರಿಗೆ ಅಜ್ಞಾನ ಭಾವಗಳಾಗಲು ಸಾಧ್ಯ. ಭಾವ ನಪುಂಸಕ ವೇದ ಗುಣಸ್ಥಾನ 1ರಲ್ಲಿಯೂ ಇದೆ, ಗುಣಸ್ಥಾನ 2ರಲ್ಲಿಯೂ ಇದೆ. ಹಾಗಾಗಿ ಅಜ್ಞಾನ ಭಾವಗಳು 3 ಇವೆ. ಕುಮತಿ ಅಜ್ಞಾನ, ಕುಶುದ್ಧ ಅಜ್ಞಾನ, ಅವಧಿ ಅಜ್ಞಾನ. ಇನ್ನು ದರ್ಶನಗಳು 3 ಆಗಲಿಕ್ಕೆ ಸಾಧ್ಯ. ಭಾವ ನಪುಂಸಕ ವೇದದ ಜೊತೆಗೆ ಚಕ್ಷು ದರ್ಶನ, ಅಚಕ್ಷು ದರ್ಶನ, ಅವಧಿ ದರ್ಶನ, ಈ 3 ಭಾವಗಳು ಆಗಲು ಸಾಧ್ಯ. ಲಬ್ಧಿಗಳಲ್ಲಿ ಕ್ಷಾಯೋಪಶಮಿಕ ಲಬ್ಧಿಗಳಲ್ಲಿ ಎಲ್ಲಾ ಲಬ್ಧಿಗಳು ಆಗಲು ಸಾಧ್ಯ. ಕ್ಷಾಯೋಪಶಮಿಕ ದಾನ, ಕ್ಷಾಯೋಪಶಮಿಕ ಲಾಭ, ಕ್ಷಾಯೋಪಶಮಿಕ ಭೋಗ, ಕ್ಷಾಯೋಪಶಮಿಕ ಉಪಭೋಗ, ಕ್ಷಾಯೋಪಶಮಿಕ ವೀರ್ಯ, ಹೀಗೆ 5 ಕ್ಷಾಯೋಪಶಮಿಕ ಲಬ್ಧಿಗಳು ಆಗಲು ಸಾಧ್ಯ. ಎಲ್ಲಿ? ಭಾವ ನಪುಂಸಕ ವೇದದಲ್ಲಿ ಪರ್ಯಾಪ್ತಕ ಜೀವರಲ್ಲಿ. ಕ್ಷಾಯೋಪಶಮಿಕ ಸಮ್ಯಕ್ತ್ವ ಭಾವವೂ ಇರಲಿಕ್ಕೆ ಸಾಧ್ಯ ಇದೆ. ಗುಣಸ್ಥಾನ 4 ಆದಿಯಲ್ಲಿ 4, 5, 6, 7ರ ಅವಸ್ಥೆಯಲ್ಲಿ ಕ್ಷಾಯೋಪಶಮಿಕ ಸಮ್ಯಕ್ತ್ವ ಭಾವವು ಭಾವ ನಪುಂಸಕ ವೇದದ ಜೊತೆಗೆ ಇರಲಿಕ್ಕೆ ಸಾಧ್ಯ.
ಕ್ಷಾಯೋಪಶಮಿಕ ಚಾರಿತ್ರ ಭಾವವೂ ಇರಲಿಕ್ಕೆ ಸಾಧ್ಯ 6 ಮತ್ತು 7ನೇ ಗುಣಸ್ಥಾನದಲ್ಲಿ. ಸಂಯಮವೂ ಇರಲಿಕ್ಕೆ ಸಾಧ್ಯ ಗುಣಸ್ಥಾನ 5ರಲ್ಲಿ. ಹೀಗೆ ಕ್ಷಾಯೋಪಶಮಿಕಕ್ಕೆ ಸಂಬಂಧಪಟ್ಟಂತಹ ಎಷ್ಟು ಭಾವಗಳ ಆಗಬಹುದು ಅಂತಂದ್ರೆ ಎಷ್ಟಾಗಬಹುದು? ಜ್ಞಾನ ಮತ್ತನ್ನ ಬಿಟ್ಟು ಎಲ್ಲಾನು ಆಗಲಿ 17 ಭಾವಗಳಾಗಲು ಸಾಧ್ಯ. ಆಮೇಲೆ ಔದಯಿಕ ಭಾವಗಳಲ್ಲಿ ಸಾಮಾನ್ಯ ರೂಪದಿಂದ ನೋಡಿದಾಗ ನಪುಂಸಕ ವೇದ ಇದೆ, ನೆನಪಿಟ್ಕೊಳ್ಳಿ. ಭಾವ ನಪುಂಸಕ ವೇದ ಇದೆ. ಗತಿಗಳಲ್ಲಿ ಎಷ್ಟು ಗತಿಗಳಾಗಲು ಸಾಧ್ಯ? 3 ಗತಿಗಳು. ನರಕ ಗತಿಯಲ್ಲಿ ನಪುಂಸಕ ವೇದ ಇದೆ. ಮನುಷ್ಯ ಗತಿಯಲ್ಲಿ ನಪುಂಸಕ ವೇದ ಇದೆ. ತಿರ್ಯಂಶ ಗತಿಯಲ್ಲಿ ನಪುಂಸಕ ವೇದ ಇದೆ. ದೇವಗತಿಯಲ್ಲಿ ಮಾತ್ರ ನಪುಂಸಕ ವೇದ ಇಲ್ಲ. ಹಾಗಾಗಿ ಎಷ್ಟು ಗತಿಗಳಲ್ಲಿ ಇದು ಉದಯಕ್ಕೆ ಇರಲು ಸಾಧ್ಯ? ಔದಯಿಕ ಭಾವ 3 ಗತಿ ಔದಯಿಕ ಭಾವಗಳು, ತಿರ್ಯಂಶ ಗತಿ, ನರಕ ಗತಿ, ಮನುಷ್ಯ ಗತಿ. ಹೀಗೆ 3 ಔದಯಿಕ ಭಾವಗಳಾಗಲು ಸಾಧ್ಯ. ಕಷಾಯಗಳು ಎಲ್ಲ ಇದೆ. ಓಜ ಮಾಯ ಲೋಭ 4 ಇದೆ. ಲಿಂಗ ಅಥವಾ ವೇದ ಎಷ್ಟು? 1 ನಪುಂಸಕ ವೇದ. ಯಾವುದರದ್ದು ವಿಷಯ ನಡೀತಾ ಇದೆ ಅದೇ ವೇದ ಇರೋದು, ನಪುಂಸಕ ವೇದ. ಆಮೇಲೆ ಭಾವ ನಪುಂಸಕ ವೇದದ ಜೊತೆಗೆ ಮಿಥ್ಯಾತ್ವ ಇರಲಿಕ್ಕೆ ಸಾಧ್ಯ ಇರುವುದರಿಂದ ಮಿಥ್ಯಾ ದರ್ಶನವೂ ಇದೆ. ಕೇವಲ ಜ್ಞಾನವಾಗದಿರುವ ಕಾರಣದಿಂದ, ಅಂದ್ರೆ ಗುಣಸ್ಥಾನ 1ರಿಂದ 9ರ ಅಪೇಕ್ಷೆಯಲ್ಲಿ ಎಲ್ಲಿಯೂ ಕೇವಲ ಜ್ಞಾನ ಇಲ್ಲದ ಕಾರಣದಿಂದ ಒಂದು ಅಜ್ಞಾನ ಭಾವವೂ ಇದೆ. ಆಮೇಲೆ ಗುಣಸ್ಥಾನ 1ರಿಂದ 4ರ ತನಕದ ಜೀವರು ಇಲ್ಲಿ ಇರಲಿಕ್ಕೆ ಸಾಧ್ಯವಾದ್ದರಿಂದ ಅಸಂಯಮವೂ ಇದೆ. ಆಮೇಲೆ ಇನ್ನೂ ಸಿದ್ಧ ಪರಮೇಷ್ಠಿಗಳಾಗದಿರುವ ಕಾರಣದಿಂದ ಅಸಿದ್ಧತ್ವವೂ ಇದೆ. ಲೇಷಗಳಲ್ಲಿ ಎಲ್ಲಾ ಲೇಷಗಳು ಇವೆ. ಕೃಷ್ಣ, ನೀಲ, ಕಾಪು, ಪೀತ, ಪದ್ಮ, ಶುಕ್ಲ. ಹೀಗೆ ಎಲ್ಲಾ ಸೇರಿಸಿ ಎಷ್ಟಾಯ್ತು? 18. ಮ್ಯೂಟ್ ಮಾಡ್ಕೊರಿ ಎಲ್ಲರೂ. ನೋಡ್ರಿ, 18 ಭಾವಗಳಾಯ್ತು ಔದಯಿಕದ್ದು. ಅಂದ್ರೆ ಗತಿಗಳಲ್ಲಿ 1 ಗತಿ ಕಡಿಮೆ ಆಯ್ತು. ವೇದದಲ್ಲಿ 2 ವೇದಗಳ ಕಡಿಮೆ ಆಗ್ತವೆ. ಉಳಿದಿದ್ದೆಲ್ಲ ಇದೆ. ಹಾಗಾಗಿ 18 ಔದಯಿಕ ಭಾವಗಳಾಗ್ತವೆ. ಆಮೇಲೆ ಪಾರಿಣಾಮಿಕ ಭಾವಗಳಲ್ಲಿ 3 ಪಾರಿಣಾಮಿಕ ಭಾವಗಳಾಗಲು ಸಾಧ್ಯ. ಜೀವತ್ವ, ಭವ್ಯತ್ವ, ಅಭವ್ಯತ್ವ. ಯಾಕೆಂತಂದ್ರೆ ಗುಣಸ್ಥಾನ 1ರ ಅಪೇಕ್ಷಾದಲ್ಲಿ ಅಭವ್ಯ ಜೀವರು ಇರಲಿಕ್ಕೆ ಸಾಧ್ಯ, ಭವ್ಯ ಜೀವರು ಇರಲಿಕ್ಕೆ ಸಾಧ್ಯ. ಹಾಗಾಗಿ ಭಾವ ನಪುಂಸಕ ವೇದದ ಜೊತೆಗೆ 3 ಪಾರಿಣಾಮಿಕ ಭಾವಗಳಾಗಲು ಸಾಧ್ಯ. ಹೀಗೆ ಒಟ್ಟು ಎಷ್ಟು ಭಾವಗಳಾದವು ಎಲ್ಲ ಸೇರಿ? 42. ಇದು ಸಾಮಾನ್ಯ ಕಥನ ಆಯ್ತು. ಅಂದ್ರೆ ಗುಣಸ್ಥಾನ 1ರಿಂದ 9ರ ತನಕ ಸರ್ವೇ ಸಾಮಾನ್ಯ ವಿಷಯ ಇದು. ಇನ್ನು ಒಂದೊಂದೇ ಗುಣಸ್ಥಾನಗಳ ಅನುಸಾರ ನೋಡುವುದಾದರೆ ಏನೇನಾಗಬಹುದು ನೋಡ್ತಾ ಹೋಗ್ರಿ. ಮೊದಲು ಈ ಭಾವ ನಪುಂಸಕ ವೇದದ ಬಗ್ಗೆ ಗೊತ್ತಾಯ್ತಾ? ಭಾವ ನಪುಂಸಕ ವೇದ ಅಂದ್ರೆ ಇದು ವೇದ ನೌಕಷಾಯದ ಉದಯದಲ್ಲಿ ಯಾವ ಜೀವರಿಗೆ ನಪುಂಸಕ ವೇದ ರೂಪದ ಭಾವಗಳಾಗುತ್ತವೆಯೋ ಅದನ್ನ ಭಾವ ನಪುಂಸಕ ವೇದ ಅಂತ ಕರೆದಿದ್ದಾರೆ. ಈ ವೇದ ಮಾರ್ಗಣದಲ್ಲಿ ಇದೊಂದು ನಪುಂಸಕ ವೇದ, ಇದೊಂದು ವಿಷಯ ಇದೆ. ಇಲ್ಲಿ ಭಾವದ ಚರ್ಚೆ ಇರುವುದರಿಂದ ಭಾವ ನಪುಂಸಕ ವೇದ ಅನ್ನುವಂಥ ಮಾರ್ಗಣಾದ ಹೆಸರಲ್ಲಿ ತಗೊಂಡಿದ್ದಾರೆ. ಮತ್ತೆ ಇನ್ ಅಪರ್ಯಾಪ್ತಕ ಮತ್ತು ಪರ್ಯಾಪ್ತಕ ಜೀವರ ಅಪೇಕ್ಷಾದಲ್ಲಿ ಇದು ಪರ್ಯಾಪ್ತಕ ಜೀವರಗಳ ಅಂದ್ರೆ ಪರ್ಯಾಪ್ತಿಗಳನ್ನು ಪೂರ್ಣ ಮಾಡಿಕೊಂಡಿರುವ ಜೀವಗಳ ಅಪೇಕ್ಷಾದಲ್ಲಿ ಇದು ವಿಷಯ ಬರ್ತದೆ.
ಅಪರ್ಯಾಪ್ತಕರಿಗೆ ಅಲ್ಲ. ಹಾಗಾಗಿ ಇದು ಸಾಮಾನ್ಯ ಕಥನ ಇದೆ. ಇನ್ನು ವಿಶೇಷ ಕಥನ ಅಂದ್ರೆ ಮೊದಲನೇ ಗುಣಸ್ಥಾನದ ಅಪೇಕ್ಷಾದಿಂದ ನೋಡುವುದಾದ್ರೆ ಇದರದು ಕೂಡ 9ನೇ ಗುಣಸ್ಥಾನದ ತನಕ ಇದೆ ವಿಷಯ. ಭಾವನಪುಂಸಕ ವೇದ. ನಪುಂಸಕ ವೇದದ ಉದಯದ ಜೊತೆಗೂ ಕೂಡ ನಾವು ಕರ್ಮಗಳನ್ನ ನಾಶ ಮಾಡಿ ಮೋಕ್ಷವನ್ನ ಹೊಂದಬಹುದು. ಮೋಕ್ಷವನ್ನ ಹೊಂದಲಿಕ್ಕೆ ಭಾವದಿಂದ ನಪುಂಸಕರಾದರೂ ದ್ರವ್ಯದಿಂದ ಪುರುಷವೇದ ಇದ್ದರೆ ನಾವು ಕರ್ಮಗಳನ್ನ ನಾಶ ಮಾಡಿ ಸಿದ್ಧ ಭಗವಾನರಾಗಲಿಕ್ಕೆ ಯಾವುದೂ ಅಡಚಣೆ ಬರುವುದಿಲ್ಲ. ತಿಳಿಯಿತು? ತಿಳಿತಾ? ಇನ್ನು ಒಂದೊಂದಾಗಿ ಮಿಥ್ಯಾತ್ವ ಗುಣಸ್ಥಾನಾದಿಗಳನ್ನ ಹಚ್ತಾ ಹೋಗ್ರಿ. ಮೊದಲನೇದದ್ರಲ್ಲಿ ಭಾವನಪುಂಸಕ ವೇದ ಮೊದಲನೇ ಗುಣಸ್ಥಾನ ಅಂದ್ರೆ ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಭಾವನಪುಂಸಕ ವೇದದಲ್ಲಿ ಇರುವಾಗ ಮಾರ್ಗಣದಲ್ಲಿ ಗುಣಸ್ಥಾನ ಮಿಥ್ಯಾತ್ವದ್ದಿರುವಾಗ ಪರ್ಯಾಪ್ತಕ ಅವಸ್ಥೆಯಲ್ಲಿ ಇರುವಂತ ಜೀವನಿಗೆ ನೋಡ್ರಿ. ಮೊದಲನೇದು ಔಪಶಮಿಕ ಭಾವಗಳು ಎಷ್ಟಾಗಬಹುದು ಅಂದ್ರೆ 1 ಆಗುವುದಿಲ್ಲ. ಮಿಥ್ಯಾತ್ವ ಗುಣಸ್ಥಾನ ಇರುವಾಗ ಶೂನ್ಯ. ಕ್ಷಾಯಿಕ ಭಾವಗಳು ಇರುವುದಿಲ್ಲ, ಅದು ಶೂನ್ಯ. ಕ್ಷಾಯೋಪಶಮಿಕ ಭಾವಗಳಲ್ಲಿ ಒಂದೊಂದೇ ಲೆಕ್ಕ ಮಾಡ್ತಾ ಹೋಗ್ರಿ. ಜ್ಞಾನದಲ್ಲಿ ಶೂನ್ಯ. ಯಾಕೆ ಶೂನ್ಯ ಅಂದ್ರೆ ಮಿಥ್ಯಾತ್ವದ ಅದಕ್ಕೆ ಸಮ್ಯಕ್ತ್ವದ ಅಭಾವದ ಕಾರಣದಿಂದ ಜ್ಞಾನ ಇರುವುದಿಲ್ಲ, ಅಜ್ಞಾನ ಇರ್ತದೆ. ಅಜ್ಞಾನದಲ್ಲಿ 3 ಇರಲಿಕ್ಕೆ ಸಾಧ್ಯ. ಅಜ್ಞಾನದಲ್ಲಿ ಕೂಮತಿ ಉಷಿತ ಕುವರಿ. ದರ್ಶನದಲ್ಲಿ 2 ಇರಲಿಕ್ಕೆ ಸಾಧ್ಯ. ಚಕ್ಷುದರ್ಶನ ಅಚಕ್ಷುದರ್ಶನ. ಯಾಕೆಂದ್ರೆ ಕೂ ಅವಧಿ ಜ್ಞಾನದ ಜೊತೆಗೆ ಅವಧಿ ದರ್ಶನವನ್ನ ಹೇಳಲ್ಲ. ಹಾಗಾಗಿ ದರ್ಶನದಲ್ಲಿ 2 ಸಾಧ್ಯ. ಲಬ್ಧಿಗಳಲ್ಲಿ ಎಲ್ಲ ಸಾಧ್ಯ, 5ಕ್ಕೆ 5 ಸಾಧ್ಯ. ಆಮೇಲೆ ಕ್ಷಾಯೋಪಶಮಿಕ ಸಮ್ಯಕ್ತವೂ ಇರುವುದಿಲ್ಲ, ಆಗಲಿಕ್ಕೆ ಸಾಧ್ಯ ಇಲ್ಲ. ಕ್ಷಾಯೋಪಶಮಿಕ ಚಾರಿತ್ರ್ಯವೂ ಸಾಧ್ಯವಿಲ್ಲ, ಸಂಯಮವೂ ಸಾಧ್ಯವಿಲ್ಲ. ಒಟ್ಟು ಕ್ಷಾಯೋಪಶಮಿಕ ಭಾವಗಳು 10 ಆದವು. 3 ಅಜ್ಞಾನ, 2 ದರ್ಶನ, 5 ಲಬ್ಧಿ, 10 ಕ್ಷಾಯೋಪಶಮಿಕ ಭಾವಗಳ 10. ಇನ್ನು ಔದಯಿಕ ಭಾವಗಳು ನೋಡ್ರಿ. ಭಾವನಪುಂಸಕ ವೇದ ಇದೆ, ಆಮೇಲೆ ಮಿಥ್ಯಾತ್ವ ಗುಣಸ್ಥಾನ ಇದೆ, ಪರ್ಯಾಪ್ತಕ ಅವಸ್ಥಾ ಇದೆ. ಇದರಲ್ಲಿ ಔದಯಿಕ ಭಾವ ಯಾವುದರದ ಉದಯ ಆಗಬಹುದು? ಉದಯದಿಂದ ಕರ್ಮದ ಉದಯದಿಂದ ಆಗುವ ಭಾವಗಳು ಏನಿರಬಹುದು ಅಂತಂದ್ರೆ ಭಾವನಪುಂಸಕ ವೇದ ಮಿಥ್ಯಾತ್ವದ ಜೊತೆಗೆ ಇರುವಾಗ, ಮಿಥ್ಯಾತ್ವದಲ್ಲಿ ಇರುವಾಗ ಗತಿಗಳಲ್ಲಿ ನರಕಗತಿನೂ ಆಗಬಹುದು, ತಿರ್ಯಂಚ ಗತಿನೂ ಆಗಬಹುದು, ಮನುಷ್ಯಗತಿನೂ ಇರಲಿಕ್ಕೆ ಸಾಧ್ಯ. ದೇವಗತಿ ಮಾತ್ರ ಇರುವುದಿಲ್ಲ. ಯಾಕೆ ಇರುವುದಿಲ್ಲ? ಅಲ್ಲಿ ನಪುಂಸಕರಿಲ್ಲ. ಮತ್ತೆ ದ್ರವ್ಯ ನಪುಂಸಕ ವೇದ ಇದೆ ಅಂತಂದ್ರೆ ಅವರು ಎಲ್ಲಿ ತನಕ ಹೋಗ್ಬೋದು? ಅವರು ಮೋಕ್ಷಕ್ಕೆ ಹೋಗ್ಬೋದೇನು? ಐದನೇ ಗುಣಸ್ಥಾನ ತನಕ ಒಂದು ಹೋಗಕ್ಕೆ ಆಗಲ್ಲ. ಒಂದೇ ಗುಣಸ್ಥಾನ ಇದೆ ಅಲ್ರಿ, 1ನೇ ಗುಣಸ್ಥಾನ ಸರಿ ಇದೆ. ಇದು 1ನೇ ಗುಣಸ್ಥಾನ ಇದೆ. ಅವರಿಗೆ ನಪುಂಸಕ ವೇದ ದ್ರವ್ಯದಿಂದ ಇದ್ದಾರೆ ಅಂದ್ರೆ ಹೆಚ್ಚಂದ್ರೆ 5 ಗುಣಸ್ಥಾನಗಳನ್ನು ಹೊಂದಬಹುದು. ಅದಕ್ಕಿಂತ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಭಾವದಿಂದ ನಪುಂಸಕ ವೇದ ಇದ್ದಾಗ, ದ್ರವ್ಯದಿಂದ ಪುರುಷ ವೇದ ಇದ್ದಾಗ ಎಲ್ಲವನ್ನೂ ಸಾಧಿಸಬಹುದು. ಆಮೇಲೆ ಔದಯಿಕ ಭಾವದಲ್ಲಿ ಗತಿದಲ್ಲಿ 3 ಇದೆ ಉದಯಕ್ಕೆ. ದೇವಗತಿ ಒಂದನ್ನು ಬಿಟ್ಟು ಕಷಾಯಗಳೆಲ್ಲ ಇದೆ. ಕ್ರೋಧ, ಮಾನ, ಮಾಯ, ಲೋಭ. ಲಿಂಗ ಅಥವಾ ವೇದದಲ್ಲಿ ನಪುಂಸಕ ವೇದ ಒಂದು ಉದಯಕ್ಕಿದೆ. ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಮಿಥ್ಯಾದರ್ಶನ ಇದೆ. ಆಮೇಲೆ ಅಜ್ಞಾನ ಭಾವನೂ ಇದೆ, ಯಾಕೆಂದ್ರೆ ಕೇವಲ ಜ್ಞಾನ ಆಗಿಲ್ಲ. ಸಂಯಮವೂ ಇಲ್ಲ, ಅಸಂಯಮ ಇದೆ. ಸಿದ್ಧರೂ ಅಲ್ಲ, ಅದಕ್ಕಾಗಿ ಅಸಿದ್ಧತ್ವ ಇದೆ. ಲೇಷದಲ್ಲಿ ಎಲ್ಲಾ ಲೇಷಗಳಿರಲು ಸಾಧ್ಯ. ಕೃಷ್ಣ, ನೀಲ, ಕಾಪೋತ, ಪೀತ, ಪದ್ಮ, ಶುಕ್ಲ. ಇನ್ ಪಾರಿಣಾಮಿಕ ಭಾವಗಳು
ಮೂರು ಆಗಲು ಸಾಧ್ಯ? ಹೌದು ಇಲ್ಲೋ? ಹೌದು 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 ಹೌದು. ಭವ್ಯತ್ವ ಭವ್ಯತ್ವ ಅಭವ್ಯತ್ವ ಯಾಕೆಂತ ದಲ್ಲಿ ಭವ್ಯರು ಅಭವ್ಯರು ಎರಡೂ ಜನ, ಭವ್ಯ ಮತ್ತು ಅಭವ್ಯ ಎರಡೂ ಜನ ಇರ್ಲಿಕ್ಕೆ ಸಾಧ್ಯ. ಹೀಗೆ ಔದೈಕ ಭಾವಗಳ ಲೆಕ್ಕ ಎಷ್ಟಾಯ್ತು? 18 ಆಯ್ತಾ? ಮೂರು ಪಾರಿಣಾಮಿಕ ಭಾವಕ್ಕೆ ಸೇರಿಸಿಕೊಳ್ಳಿ. 22 ಮತ್ತು ಎಷ್ಟಾಯ್ತು? ಇದು ನೋಡಿ 31 ಭಾವನಪುಂಸಕ ವೇದದಲ್ಲಿ ಮಿಥ್ಯಾತ್ವ ಗುಣಸ್ಥಾನ ಪರ್ಯಾಪ್ತಕರಲ್ಲಿ ಇರುವಾಗ 31 ಭಾವಗಳಾಗಲು ಸಾಧ್ಯ. ತಿಳಿದ್ರಿ? ಇನ್ನು ಎರಡನೇ ಗುಣಸ್ಥಾನದ ವಿಷಯ ಬರುವುದು. ಭಾವನಪುಂಸಕ ವೇದ ಇದೆ, ಸಾಧನ ಗುಣಸ್ಥಾನ ಇದೆ ಅನ್ನುವಾಗ, ಪರ್ಯಾಪ್ತಕ ಜೀವ ಇದೆ ಅನ್ನುವಾಗ ಏನೇನಾಗಬಹುದು? ಎರಡು ವ್ಯತ್ಯಾಸ ಆಗುತ್ತೆ. ಏನಾಗ್ಬಹುದು ಹೇಳಿ? ಔದೈಕ ಭಾವಗಳಲ್ಲಿ ಒಂದು ಮಿಥ್ಯಾದರ್ಶನ ಇರುವುದಿಲ್ಲ, ಪಾರಿಣಾಮಿಕ ಭಾವಗಳಲ್ಲಿ ಒಂದು ಅಭವ್ಯತ್ವ ಇರುವುದಿಲ್ಲ. ಇವೆರಡು ಕಡಿಮೆ ಮಾಡಿದ್ರೆ ಎಷ್ಟು ಉಳಿಯುತ್ತೋ ಅದು ಸಾಧನ ಗುಣಸ್ಥಾನದ ವಿಷಯ ಆಯಿತು. 29 ಅದು ಎರಡನೇ ಗುಣಸ್ಥಾನ. ಉಳಿದದ್ದೆಲ್ಲ ಇದೇ ರೀತಿ ಸೇಮ್ ಆಗಿ ಸಮಾನ ಇರ್ತದೆ. ತಿಳಿತು? ಇನ್ನು ಮೂರನೇ ಗುಣಸ್ಥಾನದ ವಿಷಯ ನೋಡು. ಭಾವನಪುಂಸಕ ವೇದ ಮಿಶ್ರ ಗುಣಸ್ಥಾನದಲ್ಲಿ ಪರ್ಯಾಪ್ತಕರಲ್ಲಿ ಔಪಶಮಿಕ ಭಾವವೂ ಒಂದು ಇರುವುದಿಲ್ಲ, ಕ್ಷಾಯಿಕ ಭಾವವೂ ಒಂದು ಇರುವುದಿಲ್ಲ. ಕ್ಷಾಯೋಕ್ಷಮಿಕ ಭಾವಗಳಲ್ಲಿ 3 ಮಿಶ್ರ ಜ್ಞಾನಗಳಿರ್ತವೆ. ಇಲ್ಲ, ಪೂರ್ಣ ಅಜ್ಞಾನವೂ ಇಲ್ಲ, ಎರಡೂ ಮಿಶ್ರ ರೂಪದಲ್ಲಿದೆ. ಜ್ಞಾನ ಮಿಶ್ರ ಇದೆ. ಅದಕ್ಕಾಗಿ ಮಿಶ್ರಮತಿ, ಮಿಶ್ರಸುತ, ಮಿಶ್ರಾವಧಿ ಅಂತ ಹೇಳಿದ್ದಾರೆ. ಅವು 3 ಇರ್ತವೆ. ದರ್ಶನದಲ್ಲಿ 2 ದರ್ಶನ ಆಗ್ತವೆ, ಚಕ್ಷು ದರ್ಶನ, ಅಚಕ್ಷು ದರ್ಶನ. 5 ಲಬ್ಧಿಗಳಿರ್ತವೆ. 3 ಮಿಶ್ರ ಜ್ಞಾನ, 2 ದರ್ಶನ, 5 ಲಬ್ಧಿ. ಆಮೇಲೆ ಸಮ್ಯಕ್ತ್ವ, ಕ್ಷಾಯೋಪಶಮಿಕ ಸಮ್ಯಕ್ತ್ವವಾಗಲಿ, ಸಂಯಮ ಆಗಲಿ, ಚಾರಿತ್ರ ಆಗಲಿ, ಇವು 3 ಇರುವುದಿಲ್ಲ. ಹಾಗಾಗಿ ಕ್ಷಾಯೋಪಶಮಿಕ ಭಾವಗಳೆಷ್ಟಾಯ್ತು? 10. ಆಮೇಲೆ ಔದೈಕ ಭಾವಗಳು ನೋಡಿ. ಗತಿಯಲ್ಲಿ 2 ಗತಿ ಬರ್ಬೇಕು. ಏನು? 2 ಗತಿಗಳು, 4 ಗತಿ ಬರ್ಬೇಕು. ಇಲ್ಲ, ಇದು ಸಮ್ಯಕ್ ದರ್ಶನದ ವಿಷಯ. ಮೂರನೇ ಗುಣಸ್ಥಾನ ಇದೆ, ನಪುಂಸಕ ವೇದ ಇದೆ. ಇವೆರಡ ಹೆಸರು ಮರಿಬೇಡಿ. ದೇವಗತಿ ವೇದ ಇರುತ್ತಿಲ್ಲ. ನರಕಗತಿ, ತಿರ್ಯಂಚಗತಿ, ಮನುಷ್ಯಗತಿ, ಮೂರಲ್ಲಿಯೂ ನಪುಂಸಕ ವೇದ ಇದೆ, ಮೂರನೇ ಗುಣಸ್ಥಾನವೂ ಇದೆ. ಹಾಗಾಗಿ 3 ಗತಿಗಳು ಔದೈಕ ಭಾವದಲ್ಲಿವೆ. ಕಷಾಯಗಳೆಷ್ಟು? ಎಲ್ಲಾನು ಇದೆ. ಭಾವದಿಂದ ವೇದ ಯಾವುದು ಉದಯಕ್ಕಿದೆ? ನಪುಂಸಕ ವೇದ ಉದಯಕ್ಕಿದೆ, ಅದು ಒಂದೇ ಇದೆ. ಮೂರನೇ ಗುಣಸ್ಥಾನದಲ್ಲಿ ಭಾವ ನಪುಂಸಕ ವೇದ ಇರುವಾಗ ಮಿಥ್ಯಾದರ್ಶನ ಇರುವುದಿಲ್ಲ. ಯಾಕಂದ್ರೆ ಮೂರನೇ ಗುಣಸ್ಥಾನದಲ್ಲಿ ಮಿಥ್ಯಾದರ್ಶನ ಇಲ್ಲ. ಅಜ್ಞಾನ ಇದೆ, ಅಸಂಯಮ ಇದೆ, ಅಸಿದ್ಧತ್ವನೂ ಇದೆ, ಲೇಷಗಳು ಇವೆ, ಎಲ್ಲಾನು ಇವೆ. ಈಗ ಹೇಳಿ ಔದೈಕ ಭಾವ ಎಷ್ಟಾಯ್ತು ನೋಡಿ. ಇನ್ನೊಮ್ಮೆ ಲೆಕ್ಕ ಮಾಡಿ ಹೇಳಿ. 3 ಗತಿ, 4 ಕಷಾಯ 7 ಆಯ್ತು, 1 ವೇದ 8 ಆಯ್ತು, 1 ಅಜ್ಞಾನ 9, ಅಸಂಯಮ 1 10, ಅಸಿದ್ಧತ್ವ 1 11, 6 ಲೇಷೆ 15.
ಔದೈಕ ಭಾವ 17. ಆಮೇಲೆ ಪಾರಿಣಾಮಿಕ ಭಾವಗಳು ಎಷ್ಟಾಗಲು ಸಾಧ್ಯ? ಎರಡು ಅವೆರಡು ಸೇರಿಸಿ 19. 29 ಆಗುತ್ತದೆ. 17 ಪ್ಲಸ್ 2 19 ಪ್ಲಸ್ 10 29. ಕರೆಕ್ಟ್ ಇದೆ, ಸರಿ ಇದೆ. ಒಟ್ಟೆ ಮೂರನೇ ಗುಣಸ್ಥಾನದಲ್ಲಿ ಭಾವ ನಪುಂಸಕ ವೇದದಲ್ಲಿ ಪರ್ಯಾಪ್ತಕರಲ್ಲಿ ಎಷ್ಟು ಭಾವ ಆಯ್ತು? 29. ಚಾರ್ಟ್ ಮಾಡ್ಲಿಕ್ಕೆ ಹೇಗೆ ತಿಳಿತಾ ಇದೆಯಲ್ಲ? ಪೂರ್ಣ ಅರ್ಥವಾಗದಿದ್ದರೂ ಕೂಡ ಐಡಿಯಾ ಅಂತೂ ಬರ್ತಿದೆಯಲ್ಲ ಹೇಗೆ ಮಾಡಲಾಗ್ತದೆ ಅಂತ. ಒಳ್ಳೆಯದು. ಇನ್ನು 4ನೇ ಗುಣಸ್ಥಾನ ಭಾವ ನಪುಂಸಕ ವೇದ ಅಲ್ಲಿ ಅವಿರತ ಸಮ್ಯಕ್ತ್ವ ಗುಣಸ್ಥಾನದಲ್ಲಿ ಪರ್ಯಾಪ್ತಕರಲ್ಲಿ ನೆನ್ಪಿಟ್ಕೊಳ್ಳಿ. ಗುಣಸ್ಥಾನ ಯಾವ್ದು ನಡೀತಾ ಇದೆ ಈಗ? 4ನೇ ಗುಣಸ್ಥಾನ. ವೇದ ಯಾವುದಿದೆ? ಔಪಶಮಿಕ ಭಾವಗಳು ಏನಾಗಬಹುದು, ಎಷ್ಟಿರಬಹುದು? ಔಪಚಾರಿಕ ಸಮ್ಯಕ್ ಒಂದಾಗಬಹುದು. ಕ್ಷಾಯಿಕ ಸಮ್ಯಕ್ತ್ವ ಆಗಬಹುದು. ಕ್ಷಾಯೋಪಶಮಿಕ ಭಾವಗಳಲ್ಲಿ 3 ಜ್ಞಾನ ಇರಲಿಕ್ಕೆ ಸಾಧ್ಯ. 3 ಜ್ಞಾನ ಯಾವ್ಯಾವುದು? ಮತಿ ಜ್ಞಾನ, ಶುದ್ಧ ಜ್ಞಾನ. ಅಜ್ಞಾನ ಇರುವುದಿಲ್ಲ. ದರ್ಶನಗಳು 3 ಆಗಲಿಕ್ಕೆ ಸಾಧ್ಯ. ಚಕ್ಷು ದರ್ಶನ, ಅಚಕ್ಷು ದರ್ಶನ. ಲಬ್ಧಿಗಳ 5 ಆಗಲು ಸಾಧ್ಯ. ಕ್ಷಾಯೋಪಶಮಿಕ ಸಮ್ಯಕ್ತ್ವ ಭಾವ ಇರಲಿಕ್ಕೆ ಸಾಧ್ಯ. ಚಾರಿತ್ರ ಇಲ್ಲ, ಸಂಯಮ ಇಲ್ಲ. ಈಗ ಹೇಳಿ ಎಷ್ಟಾಯ್ತು? 3 ಜ್ಞಾನ, 3 ದರ್ಶನ, 6, 5 ಲಬ್ಧಿ, 1 12 ಭಾವ. ಕ್ಷಾಯೋಪಶಮಿಕದ್ದು 12 ಭಾವ. ಔದೈಕದಲ್ಲಿ ನೋಡಿ, ಅವಿರತ ಸಮ್ಯಕ್ತ್ವ ಗುಣಸ್ಥಾನ ಇದೆ, ಭಾವ ನಪುಂಸಕ ವೇದ ಇದೆ, ಪರ್ಯಾಪ್ತಕ ಜೀವಿದೆ. ಗತಿಯಲ್ಲಿ ಎಲ್ಲೆಲ್ಲಿ ಇರಬಹುದು? 3 ಗತಿಗಳಲ್ಲಿ ಸಾಧ್ಯ. ದೇವಗತಿಯಲ್ಲಿ ಮಾತ್ರ ಇಲ್ಲ. ಕಷಾಯಗಳು ಎಲ್ಲ ಇರಲಿಕ್ಕೆ ಸಾಧ್ಯ. ವೇದದಲ್ಲಿ ನಪುಂಸಕ ವೇದ ಇದೆ. ಮಿಥ್ಯಾದರ್ಶನ ಇಲ್ಲ. ಅಜ್ಞಾನ ಇದೆ. ಅಸಂಯಮ ಇದೆ. ಅಸಿದ್ಧತ್ವ ಇದೆ. ಲೇಷಗಳೆಲ್ಲಾನು ಇದೆ. ಎಷ್ಟು ಭಾವ ಆಯ್ತು? ಆಮೇಲೆ ಪಾರಿಣಾಮಿಕ ಭಾವಗಳು 2. ಎಲ್ಲ ಸೇರಿಸಿ 33. ಅಂದ್ರೆ ಭಾವ ನಪುಂಸಕ ವೇದದಲ್ಲಿ 4ನೇ ಗುಣಸ್ಥಾನ ಅಂದ್ರೆ ಅವಿರತ ಸಮ್ಯಕ್ತ್ವ ಗುಣಸ್ಥಾನದಲ್ಲಿ ಪರ್ಯಾಪ್ತಕರಲ್ಲಿ 33 ಭಾವಗಳಾಗಲು ಸಾಧ್ಯ. ಇನ್ನು ಗುಣಸ್ಥಾನ 5ರಲ್ಲಿ 5ನೇ ಗುಣಸ್ಥಾನ ಯಾವುದು? ದೇಶವಿರತ. ಭಾವ ನಪುಂಸಕ ವೇದದಲ್ಲಿ ದೇಶವಿರತ ಗುಣಸ್ಥಾನದಲ್ಲಿ ಪರ್ಯಾಪ್ತಕರಲ್ಲಿ ಔಪಶಮಿಕ ಭಾವಗಳು 1 ಸಮ್ಯಕ್ತ್ವ ಭಾವ ಇರಲಿಕ್ಕೆ ಸಾಧ್ಯ. ಕ್ಷಾಯಿಕ ಭಾವಗಳಲ್ಲಿ ಕೂಡ 1 ಕ್ಷಾಯಿಕ ಸಮ್ಯಕ್ತ್ವ ಇರಲಿಕ್ಕೆ ಸಾಧ್ಯ. ಕ್ಷಾಯೋಪಶಮಿಕ ಭಾವಗಳಲ್ಲಿ 3 ಜ್ಞಾನಗಳು, ಮತಿ, ಶುದ್ಧ, ಅವಧಿ ಜ್ಞಾನ ಇರಲಿಕ್ಕೆ ಸಾಧ್ಯ. ಅಜ್ಞಾನಗಳು ಇರಲು ಸಾಧ್ಯ ಇಲ್ಲ. ದರ್ಶನದಲ್ಲಿ 3 ಸಾಧ್ಯ. ಚಕ್ಷು, ಅಚಕ್ಷು, ಅವಧಿ. ಲಬ್ಧಿಗಳ 5 ಸಾಧ್ಯ. ಸಮ್ಯಕ್ತ್ವದಲ್ಲಿ ಕ್ಷಾಯೋಪಶಮಿಕ ಸಮ್ಯಕ್ತ್ವ ಭಾವ ಇರಲು ಸಾಧ್ಯ. 1 ಸಂಯಮ ಭಾವವು ಇರಲಿಕ್ಕೆ ಸಾಧ್ಯ. ಚಾರಿತ್ರ ಭಾವ ಇರುವುದಿಲ್ಲ. ಎಷ್ಟು ಭಾವ ಅದು? 13 ಆಗ್ಬೇಕು. ಆಮೇಲೆ ಔದೈಕ ಭಾವಗಳಲ್ಲಿ ಗತಿ ಎಷ್ಟಾಯ್ತು? 2 ಗತಿ. ಮನುಷ್ಯ, ತ್ರಿಯಂಚ ಮತ್ತು ತುರ್ಯಂಚ. ವೆರಿ ಗುಡ್. ಈಗ ಮತ್ತೊಂದು ಗತಿ ಕಡಿಮೆ ಆಯ್ತು. ಸಕವೇದ ದೇಶವಿರತ ಗುಣಸ್ಥಾನದಲ್ಲಿ ದೇವಗತಿ ಇಲ್ಲ, ನರಕಗತಿ ಇಲ್ಲ. ಮ್ಯೂಟ್ ಮಾಡ್ಕೊರಿ, ಅರ್ಧವಾದ ಬರ್ತಿದೆ.
ತಿರ್ಯಂಚಗತಿ ಮತ್ತು ಮನುಷ್ಯಗತಿ ಈ ಎರಡು ಇದೆ. 2 ಗತಿ ಉದಯಕ್ಕಿದೆ. ಕಷಾಯಗಳಲ್ಲಿ 4 ಇದೆ. ವೇದದಲ್ಲಿ ನಪುಂಸಕ ವೇದ ಇದೆ. ಮಿಥ್ಯಾದರ್ಶನ ಇಲ್ಲ, ಅಸಂಯಮ ಇಲ್ಲ, ಮಿಥ್ಯಾದರ್ಶನನೂ ಇಲ್ಲ, ಅಸಂಯಮನೂ ಇಲ್ಲ. ಅಜ್ಞಾನ ಇದೆ. ಲೇಷಾದಲ್ಲಿ 3 ಶುಭಲೇಷೆ. ಲೇಷಾದಲ್ಲಿ 3 ಶುಭಲೇಷೆ. ಯಾಕಂದ್ರೆ ಗುಣಸ್ಥಾನ 5 ಇದೆ. ಲೇಷಾದಲ್ಲಿ 3 ಶುಭಲೇಷೆ, ನೆನ್ಪಿಟ್ಕೊಳ್ಳಿ. 5ನೇ ಗುಣಸ್ಥಾನ ಇದೆ ಅಂದ್ರೆ ಲೇಷಾದಲ್ಲಿ 3 ಶುಭಲೇಷೆ. ಎಲ್ಲ ಸೇರಿಸಿ ಎಷ್ಟಾಯ್ತಿದು? 2, 4, 6, 1, 7, 8, 9, 3, 12 ಭಾವಗಳಾಯ್ತು. ಔದೈಕದ 12. ಪಾರಿಣಾಮಿಕ ಭಾವಗಳಲ್ಲಿ 2 ಲವ್ಯತ್ವ. ಈಗ ಮೇಲಿಂದ ಎಲ್ಲ ಟೋಟಲ್ ಮಾಡಿ. ಔಪಶಮಿಕದ್ದು 1, ಕ್ಷಾಯಕದ್ದು 1. ಕ್ಷಾಯೋಪಶಮಿಕದ್ದು ಎಷ್ಟಾಗಿತ್ತು? 13. 15 ಪ್ಲಸ್ 12, 27, 1, 2. 29. ಸರಿ ಇದೆ. 5ನೇ ಗುಣಸ್ಥಾನದಲ್ಲಿ 29 ಭಾವ ಆಗ್ತವೆ. ಕೇಳ್ತಾ ಇದೆ ಇಲ್ಲ? ಆಮೇಲೆ ಭಾವನಪುಂಸಕ ವೇದದಲ್ಲಿ 6ನೇ ಗುಣಸ್ಥಾನ ಅಂದ್ರೆ ಪ್ರಮತ್ತ ವಿರತ ಗುಣಸ್ಥಾನದಲ್ಲಿ ಪರ್ಯಾಪ್ತಕರಲ್ಲಿ ಅಂದ್ರೆ ಮುನಿ ಮಹಾರಾಜರ ಅವಸ್ಥೆಯಲ್ಲಿ, ನಪುಂಸಕ ವೇದದಲ್ಲಿ ಪರ್ಯಾಪ್ತಕರಲ್ಲಿ. ಔಪಶಮಿಕ ಭಾವಗಳು 1 ಇರಲು ಸಾಧ್ಯ, ಸಮ್ಯಕ್ತ ಭಾವ ಇರಲಿಕ್ಕೆ ಸಾಧ್ಯ. ಕ್ಷಾಯಿಕದ ಭಾವದಲ್ಲಿ ಕೂಡ 1 ಸಮ್ಯಕ್ತ ಭಾವ ಇರಲಿಕ್ಕೆ ಸಾಧ್ಯ. ಔಪಶಮಿಕ ಭಾವಗಳಲ್ಲಿ ಜ್ಞಾನ 3 ಇರಲು ಸಾಧ್ಯ. ಮತಿ ಜ್ಞಾನ, ಶ್ರುತ ಜ್ಞಾನ, ಅವಧಿ ಜ್ಞಾನ. ಮನಃಪರ್ಯಾಯ ಜ್ಞಾನ ನಪುಂಸಕ ವೇದದ ಜೊತೆಗೆ ಆಗುವುದಿಲ್ಲ. ಅಜ್ಞಾನಗಳಿರುವುದಿಲ್ಲ. ದರ್ಶನದಲ್ಲಿ 3 ಸಾಧ್ಯ, ಚಕ್ಷು, ಅಚಕ್ಷು, ಅವಧಿ. ಲಬ್ಧಿಗಳಲ್ಲಿ 5 ಸಾಧ್ಯ. ಸಮ್ಯಕ್ತದಲ್ಲಿ ಕ್ಷಾಯೋಪಶಮಿಕ ಸಮ್ಯಕ್ತ ಸಾಧ್ಯ. ಚಾರಿತ್ರದಲ್ಲಿ ಕ್ಷಾಯೋಪಶಮಿಕ ಚಾರಿತ್ರ ಭಾವ ಇದೆ, ಸಂಯಮ ಇರುವುದಿಲ್ಲ. ಎಷ್ಟಾಯ್ತಿದು? 13. ಔದೈಕ ಭಾವಗಳಲ್ಲಿ ಎಷ್ಟು ಗತಿ ಆಯಿತು? 1 ಗತಿ ಮನುಷ್ಯಗತಿ ಮಾತ್ರ. ಮನುಷ್ಯಗತಿ ಮಾತ್ರ. ಕಷಾಯಗಳಲ್ಲಿ 4 ಕಷಾಯ ಇದೆ. ವೇದದಲ್ಲಿ ನಪುಂಸಕ ವೇದ ಇದೆ. ಮಿಥ್ಯಾದರ್ಶನ ಇಲ್ಲ, ಅಜ್ಞಾನ ಇದೆ. ಅಸಂಯಮ ಇಲ್ಲ, ಅಸಿದ್ಧತ್ವ ಇದೆ. ಲೇಷಾದಲ್ಲಿ 3 ಶುಭಲೇಷಗಳು. ಇದೆಷ್ಟಾಯ್ತು? 11. ಆಮೇಲೆ ಪಾರಿಣಾಮಿಕ ಭಾವಗಳಲ್ಲಿ ಈಗ ಎಲ್ಲಾ ಸೇರಿಸಿ ಎಷ್ಟಾಯ್ತು? 28. ಕರೆಕ್ಟ್ ಇದೆ. 28 ಭಾವಗಳಾಗ್ತವೆ. ಯಾವ ಗುಣಸ್ಥಾನದಲ್ಲಿ? 6ನೇ ಗುಣಸ್ಥಾನ. ಭಾವನಪುಂಸಕ ವೇದ ಮಾರ್ಗ. ಭಾವನಪುಂಸಕ ವೇದ ಮಾರ್ಗಣ ಇದೆ. ಪ್ರಮತ್ತ ವಿರತ ಗುಣಸ್ಥಾನ ಇದೆ. ಇನ್ನು 7ನೇ ಗುಣಸ್ಥಾನ. 7ನೇ ಗುಣಸ್ಥಾನಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಬರುವುದಿಲ್ಲ, ಅಷ್ಟೇ ಭಾವಗಳಾಗ್ತವೆ. ನೋಡಿ ಏನೇನಾಗತ್ತೆ ನೋಡಿ ಒಂದ್ಸರಿ, ಸುಮ್ಮನೆ ದೃಷ್ಟಿ ಹಾಯಿಸ್ಬಿಡೋದು. ಔಪಶಮಿಕ ಭಾವಗಳಲ್ಲಿ ನೋಡಿ ಹೆಡ್ಡಿಂಗ್ ಏನಾಗ್ತದೆ? ಭಾವನಪುಂಸಕ ವೇದ, ಅಪ್ರಮತ್ತ ವಿರತ ಗುಣಸ್ಥಾನ, ಪರ್ಯಾಪ್ತಕ ಜೀವ. ಔಪಶಮಿಕ ಮತ್ತು ಕ್ಷಾಯಿಕದಲ್ಲಿ 1 ಭಾವ, ಸಮ್ಯಕ್ತ ಭಾವ ಇದೆ. ಕ್ಷಾಯೋಪಶಮಿಕದಲ್ಲಿ 3 ಜ್ಞಾನಗಳು, ಮತಿ, ಶ್ರುತ, ಅವಧಿ. ಅಜ್ಞಾನ 1 ಇರುವುದಿಲ್ಲ. ದರ್ಶನದಲ್ಲಿ 3, ಚಕ್ಷು, ಅಚಕ್ಷು, ಅವಧಿ. ಲಬ್ಧಿಗಳಲ್ಲಿ 5 ಸಾಧ್ಯ. ಕ್ಷಾಯೋಪಶಮಿಕ ಸಮ್ಯಕ್ತ ಭಾವ ಸಾಧ್ಯ. ಕ್ಷಾಯೋಪಶಮಿಕ ಚಾರಿತ್ರ ಭಾವನೂ ಸಾಧ್ಯ. ಸಂಯಮ ಇರುವುದಿಲ್ಲ. ಇದು ಕ್ಷಾಯೋಪಶಮಿಕದ್ದು. ಔದೈಕದಲ್ಲಿ 1 ಮನುಷ್ಯಗತಿ, 4 ಕಷಾಯ, 1 ನಪುಂಸಕ ವೇದ. ಮಿಥ್ಯಾದರ್ಶನ ಇರುವುದಿಲ್ಲ. ಅಜ್ಞಾನ ಇದೆ. ಅಸಂಯಮ ಇಲ್ಲ. ಅಸಿದ್ಧತ್ವ ಇಲ್ಲ. ಲೇಷಾದಲ್ಲಿ 3 ಶುಭಲೇಷ. ಇಷ್ಟು ಸಾಧ್ಯ ಇದೆ. ಪಾರಿಣಾಮಿಕದಲ್ಲಿ ಅಸಿದ್ಧತ್ವ ಇದೆ, ಯಾಕಂದ್ರೆ ಸಿದ್ಧ ಭಗವಾನ್ ಅಲ್ಲ. ಆಮೇಲೆ ಲೇಷಾದಲ್ಲಿ 3 ಶುಭಲೇಷ. ಪಾರಿಣಾಮಿಕದಲ್ಲಿ
ಎರಡು ಭಾವಗಳು ಜೀವತ್ವ ಎಲ್ಲ ಸೇರಿಸಿ ಎಲ್ಲ ಎಲ್ಲ ಸಮಾನ ಇದೆ ಎಲ್ಲ ಅದಕ್ಕೂ ಇದಕ್ಕೂ ಹೌದು ಗುರು. ಅದು ಇದು ಕೂಡ 28 ಆಯ್ತು. ಇನ್ನು 8ನೇ ಗುಣಸ್ಥಾನದ ವಿಷಯದಲ್ಲಿ ನೋಡ್ರಿ ಏನಾಗ್ತದೆ. ಭಾವ ನಪುಂಸಕ ವೇದ ಅಪೂರ್ವಕರಣ ಗುಣಸ್ಥಾನದಲ್ಲಿ ಪರ್ಯಾಪ್ತಕರಲ್ಲಿ. ಇನ್ನ ಒಂದಿಷ್ಟು ನಿಧಾನಕ್ಕೆ ಹೇಳಿ. ಔಪಶಮಿಕ ಭಾವಗಳೆಷ್ಟಾಗಲು ಸಾಧ್ಯ? ಎರಡು ಔಪಚಾರಿಕ ಸಮ್ಯಕ್ತ್ವ ಔಪಚಾರಿಕ ಚಾರಿತ್ರ ಸರಿ ಇದೆ. ಆಮೇಲೆ ಕ್ಷಾಯಿಕ ಭಾವಗಳು ಎರಡು ಆಗುತ್ತೆ. ಶಾಯಿಕ ಭಾವ ಒಂದೇ ರೀ. ಒಂದೇ ಎರಡು ಎರಡಾಗತ್ತೆ. ಚಾರಿತ್ರ ಯಾಕೆ ಆಗೋದಿಲ್ಲ ಅಂತ ಅನ್ಸುದು? ಚಾರಿತ್ರ ಆಗುತ್ತದೆ ಅಲ್ರಿ? ಆಗುತ್ತದೆ ಏನಾಗುತ್ತದೆ ಶುರುವಲ್ಲ. ಎರಡು ಕ್ರಮ ಸಾಧ್ಯ ಇದೆ. ಔಪಶಮಿಕದ್ದನು ಎರಡು, ಕ್ಷಾಯಿಕದ್ದನು ಎರಡು, ಸಮ್ಯಕ್ತ ಮತ್ತು ಚಾರಿತ್ರ. ಕ್ಷಾಯೋಪಶಮಿಕ ಭಾವದಲ್ಲಿ ಮತಿಜ್ಞಾನ, ಶುದ್ಧ ಜ್ಞಾನ, ಅವಧಿ ಜ್ಞಾನ ಈ 3 ಜ್ಞಾನಗಳಾಗಲು ಸಾಧ್ಯ. ಮನಪರಿ ಜ್ಞಾನ ಆಗೋದಿಲ್ಲ. ನಪುಂಸಕ ವೇದದ ಜೊತೆಗೆ ಮನಪರೆ ಜ್ಞಾನ ಬಿಟ್ಟು ಬಾಕಿದ ಮನಪರೆ ಜ್ಞಾನ ಇಲ್ದವ್ರಿಗ್ರಿ ಇದ್ ನಪುಂಸಕ ವೇದ ಇರೋದಲ್ರಿ? ಹಾಗಿಲ್ಲ. ನಪುಂಸಕ ವೇದ ಇದ್ದವರಿಗೆ ಮನಪರೆ ಜ್ಞಾನ ಆಗುದಿಲ್ಲ, ಇದು ಸತ್ಯ. ಆದ್ರೆ ಮನಪರೆ ಜ್ಞಾನ ಇಲ್ದವರಿಗೆಲ್ಲ ನಪುಂಸಕ ವೇದ ಇದೆ ಹೀಗೇನಿಲ್ಲ. ತಿಳಿದ್ರಿ? ಅಂದ್ರೆ ಒನ್ ಸೈಡ್ ನೋಡ್ಬಹುದು. ಅಂದ್ರೆ ಮನಪರೆ ಜ್ಞಾನ ನಪುಂಸಕ ವೇದದಲ್ಲಿ ಆಗುವುದಿಲ್ಲ, ಇದು ಸತ್ಯ. ಆದ್ರೆ ಮನಪರೆ ಜ್ಞಾನ ಇಲ್ಲದವರೆಲ್ಲ ನಪುಂಸಕರ ವೇದದವರು ಹೀಗಿಲ್ಲ. ಇಲ್ಲ ಅಂದ್ರೆ ಇರಬಹುದು ಅಥವಾ ಇಲ್ಲರಿ? ಇರಬಹುದು ಅಥವಾ ಇಲ್ಲ. ಆದ್ರೆ ನಪುಂಸಕ ವೇದದಲ್ಲಿ ಇರುವುದೇ ಇಲ್ಲ, ಹೀಗಿದೆ. ಆಮೇಲೆ ಅಜ್ಞಾನ ಭಾವಗಳು ಒಂದು ಎಷ್ಟು? ಒಂದು ಇಲ್ಲ, ಮೂರು ಇಲ್ಲ. ಕೋಮತಿ, ಕುಶಿತ, ಕೋದಿ. ಯಾಕೆಂದ್ರೆ 8 ಇದೆ. ಆಮೇಲೆ ದರ್ಶನಗಳಲ್ಲಿ 3 ದರ್ಶನ ಆಗಲಿಕ್ಕೆ ಸಾಧ್ಯ. ಚಕ್ಷು, ಅಚಕ್ಷು, ಅವಧಿ. ಲಬ್ಧಿಗಳು ಎಲ್ಲಾನು ಇದೆ. ಕ್ಷಾಯೋಪಶಮಿಕ 5 ಲಬ್ಧಿಗಳಾಗ್ತವೆ. ಕ್ಷಾಯೋಪಶಮಿಕ ಸಮ್ಯಕ್ತ ಇರಬಹುದೇನು? ಇಲ್ಲ. ಯಾಕೆಂದ್ರೆ ಗುಣಸ್ಥಾನ 7ರವರೆಗೆ ಮಾತ್ರ ಆಗ್ಲಿಕ್ಕೆ ಸಾಧ್ಯ. ಅದು ಕ್ಷಾಯೋಪಶಮಿಕ ಚಾರಿತ್ರನೂ ಇಲ್ಲ, ಅದು ಕೂಡ 7ನೇ ಗುಣಸ್ಥಾನದವರೆಗೆ ಮಾತ್ರ. ಸಂಯಮ ಗುಣಸ್ಥಾನ 5ರಲ್ಲಿ ಮಾತ್ರ. ಹೀಗೆ ಸಮ್ಯಕ್ತ್ವ, ಕ್ಷಾಯೋಪಶಮಿಕದ ಸಮ್ಯಕ್ತ್ವ, ಚಾರಿತ್ರ, ಸಂಯಮ 3 ಕೂಡ ಭಾವ ನಪುಂಸಕ ವೇದದಲ್ಲಿ ಅಪೂರ್ವಕರಣ ಗುಣಸ್ಥಾನದಲ್ಲಿ ಆಗುವುದಿಲ್ಲ. ಕ್ಷಾಯೋಪಶಮಿಕ ಭಾವಗಳು ಎಷ್ಟಾದಂಗಾಯ್ತು? ದರ್ಶನ 5 ಲಬ್ಧಿ, 11 ಭಾವ. ಔದೈಕ ಭಾವದಲ್ಲಿ ನೋಡಿ, ಗತಿ ಔದೈಕ ಭಾವ ಎಷ್ಟಿದೆ? ಯಾವುದದು? ಯಾಕಂದ್ರೆ ಮುನಿ ಮಹಾರಾಜರೇ ಆಗ್ಬೇಕು ಅಂದ್ರೆ ಮನುಷ್ಯರೇ ಆಗಿರ್ಬೇಕು. ಕಷಾಯಗಳಲ್ಲಿ 4 ಕಷಾಯ ಇದೆ. ವೇದದಲ್ಲಿ ನಪುಂಸಕ ವೇದ ಇದೆ ಒಂದು. ಮಿಥ್ಯಾದರ್ಶನ ಇಲ್ಲ, ಅಜ್ಞಾನ ಇದೆ, ಅಸಂಯಮ ಇಲ್ಲ, ಅಸಿದ್ಧತ್ವ ಇದೆ. ಲೇಷದಲ್ಲಿ ಎಷ್ಟಿದೆ? ಮತ್ತು ಶುಕ್ಲ ಲೇಷ. ಈಗ ಹೇಳಿ ಎಲ್ಲ ಸೇರಿ ಔದೈಕ ಭಾವ ಎಷ್ಟಾಯ್ತು? 9. ಪಾರಿಣಾಮಿಕ ಭಾವಗಳು 2. ಎಲ್ಲ ಸೇರಿಸಿ ಎಷ್ಟಾಯ್ತು? 26. ಸರಿ ಇದೆ. 26 ಅಪೂರ್ವಕರಣ ಗುಣಸ್ಥಾನದಲ್ಲಿ ಭಾವ ನಪುಂಸಕ ವೇದದಲ್ಲಿ ಪರ್ಯಾಪ್ತಕರಲ್ಲಿ ಆಗಲು ಸಾಧ್ಯ. ಇದರಂತೆಯೇ 9ನೇ ಗುಣಸ್ಥಾನದಲ್ಲಿಯೂ 26 ಭಾವಗಳಾಗಲು ಸಾಧ್ಯ. ಇದರಂತೆ 9ನೇ ಗುಣಸ್ಥಾನದಲ್ಲಿಯೂ ನೋಡ್ರಿ ಹೇಗಾಗತ್ತೆ ಒಂದ್ಸರಿ. ಭಾವ ನಪುಂಸಕ ವೇದ ಇದೆ, ಅನಿವೃತ್ತೀಕರಣ ಗುಣಸ್ಥಾನ ಇದೆ, ಪರ್ಯಾಪ್ತಕ ಅವಸ್ಥೆ ಇದೆ.
ಔಪಶಮಿಕದಲ್ಲಿ ಎರಡು ಭಾವ ಸಮ್ಯಕ್ತ್ವ ಮತ್ತು ಚಾರಿತ್ರ ಆಗಲು ಸಾಧ್ಯ. ಕ್ಷಾಯಿಕದಲ್ಲಿಯೂ ಎರಡು ಭಾವ ಸಮ್ಯಕ್ತ್ವ ಮತ್ತು ಚಾರಿತ್ರ ಸೇಮ್ ಎಂಟ್ರಂತೆನೆ ನೋಡ್ಕೋತ ಹೋಗ್ರಿ. ಕ್ಷಾಯೋಪಶಮಿಕದಲ್ಲಿ ಜ್ಞಾನ 3 ಸಾಧ್ಯ. ಮತಿಶ್ರುತ ಅವಧಿ ಅಜ್ಞಾನ 1 ಇರುವುದಿಲ್ಲ. ದರ್ಶನದಲ್ಲಿ ಚಕ್ಷು ಅಚಕ್ಷು ಅವಧಿ 3 ಸಾಧ್ಯ. ಲಬ್ಧಿಗಳಲ್ಲಿ 5 ಲಬ್ಧಿಗಳು ಸಾಧ್ಯ. ಕ್ಷಾಯೋಪಶಮಿಕ ಸಮ್ಯಕ್ತ್ವ ಚಾರಿತ್ರ ಸಂಯಮ ಯಾವುದು ಒಂದು ಇರುವುದಿಲ್ಲ. ಹೀಗೆ ಕ್ಷಾಯೋಪಶಮಿಕ ಭಾವಗಳಾಗ್ತವೆ. ಆಮೇಲೆ ಔದೈಕದಲ್ಲಿ ಒಂದು ಮನುಷ್ಯಗತಿ ಇದೆ ಉದಯಕ್ಕೆ. ಕಷಾಯದಲ್ಲಿ 4, ವೇದದಲ್ಲಿ ಒಂದು ನಪುಂಸಕ ವೇದ. ಮಿಥ್ಯಾದರ್ಶನ ಇರುವುದಿಲ್ಲ. ಅಜ್ಞಾನ ಇದೆ, ಅಸಂಯಮ ಇಲ್ಲ, ಅಸಿದ್ಧತ್ವ ಇದೆ. ಲೇಷಾದಲ್ಲಿ ಒಂದು ಶುಕ್ಲ ಲೇಷ. ಪಾರಿಣಾಮಿಕ ಭಾವಗಳಲ್ಲಿ 2 ಜೀವತ್ವ ಮತ್ತು ಭಾವ್ಯತ್ವ. ಎಲ್ಲ ಸೇರಿಸಿ ಅಷ್ಟೇ ಆಯ್ತಲ್ಲ? ಸೇಮ್ ಇದೆಯಲ್ಲ? ಹಾಗಾಗಿ ಇಲ್ಲಿಯ ತನಕ ಮಾತ್ರ ನಪುಂಸಕ ವೇದ ಇರಲು ಸಾಧ್ಯ. ಈ ಗುಣಸ್ಥಾನದ ಮುಗಿಯುವುದರೊಳಗಾಗಿ 3 ವೇದಗಳು ನಷ್ಟ ಹೊಂದುತ್ತವೆ. ಭಾವ ನಪುಂಸಕ ವೇದವೂ ನಾಶವಾಗುವುದು, ಭಾವ ಸ್ತ್ರೀ ವೇದವೂ ನಾಶವಾಗುವುದು, ಭಾವ ಪುರುಷ ವೇದವೂ ನಾಶವಾಗುವುದು. ಯಾವ ಗುಣಸ್ಥಾನದಲ್ಲಿ? 9ನೇ ಗುಣಸ್ಥಾನ. ಅದ್ರಲ್ಲಿ 9 ಭಾಗನೇನೋ ಮಾಡ್ತಾರಲ್ಲ, ಯಾವ ಭಾಗದಲ್ಲಿ ಅದು ಅಂತ್ಯದಲ್ಲೋ ಅಥವಾ ಮೊದಲನೇ ಭಾಗದಲ್ಲಿ? ಮೊದಲು ನಪುಂಸಕ ವೇದ ಸ್ತ್ರೀ ವೇದ ನಾಶವಾಗ್ತವೆ, ಆಮೇಲೆ ಪುರುಷ ವೇದ ನಾಶವಾಗ್ತದೆ. ಹೀಗೆ ಒಟ್ಟಾರೆ ಆ ಗುಣಸ್ಥಾನ ಮುಗಿಯುವುದರಲ್ಲಿ ನಾಶ ಆಗ್ತವೆ. ತಿಳಿತು? ಹೀಗೆ ವೇದ ಮಾರ್ಗಣಾದ ಮೂಲಕ ಗುಣಸ್ಥಾನಗಳ ಮೂಲಕ ಪರ್ಯಾಪ್ತಕ ಜೀವರುಗಳಲ್ಲಿ ಆಗುವ ಭಾವಗಳನ್ನು ಸ್ವಲ್ಪ ಸ್ವಲ್ಪ ತಿಳಿದಂತಾಯಿತು. ಹೌದು ಏನಿಲ್ಲೋ? ಇಲ್ಲಿಗೆ ವೇದ ಮಾರ್ಗಣಾದ ಮೂಲಕ ತಿಳಿಯುವಂಥದ್ದು ಮುಗಿಯಿತು. ಇನ್ನು ಮೇಲೆ ಮುಂದಿನ ಮಾರ್ಗಣ ಪ್ರಾರಂಭ ಆಗ್ತದೆ. ಅದು ಕಷಾಯ ಮಾರ್ಗಣ. ವೇದ ಮಾರ್ಗಣ ಆದ್ಮೇಲೆ ಕಷಾಯ ಮಾರ್ಗಣ. ತಿಳಿತು? ಈಗ ಏನ್ ಚರ್ಚೆ ಮಾಡಿದ್ದಲ್ಲ, ಅದ್ರ ಬಗ್ಗೆ ಏನಾದ್ರು ತಿಳಿದಿಲ್ಲ ಅನ್ನೋದಿದ್ರೆ ಚರ್ಚೆ ಮಾಡಬಹುದು, ಇಲ್ಲ ಅಂದ್ರೆ ಮುಂದೆ ನೋಡ್ಬಹುದು. ಏನಾದ್ರೂ ಚರ್ಚೆ ಮಾಡೋದಿದೆ? ಸರಿ, ಮುಂದೆ ಹೋದ್ರಿ. 65ನೇ ಪೇಜ್ ನಂಬರ್ ಆಗುತ್ತಾಯ್ತು. ಕಷಾಯ ಮಾರ್ಗ ಅನಂತಾನುಭೂತಿ ಚತುಷ್ಕ ಪರಿಣಾಮ. ಔಪಶಮಿಕ ಏನು ಇಲ್ಲ, 0. ಕ್ಷಾಯಿಕ 0. ಕ್ಷಾಯೋಪಶಮಿಕ 10. ಔದಯಿಕ 18. ಪಾರಿಣಾಮಿಕ 3. ಒಟ್ಟು 31. ಇನ್ನು ಕಷಾಯ ಮಾರ್ಗಣ. ಕಷಾಯ ಮಾರ್ಗಣದಲ್ಲಿ 25 ಕಷಾಯಗಳನ್ನ ಹೇಳಿದ. ಆ ಕಷಾಯ ಮಾರ್ಗ ನಮಗೆ ಈ ಜೀವದಲ್ಲಿ ಆಗುವಂತಹ 53 ಭಾವಗಳ ಪೈಕಿ ಎಷ್ಟೆಷ್ಟು ಭಾವಗಳು ಯಾವ ಕಷಾಯಗಳ ಜೊತೆಗೆ, ಯಾವ ಕಷಾಯ ಮಾರ್ಗಣಾದ ಜೊತೆಗೆ ಆಗಲು ಸಾಧ್ಯ ಅನ್ನುವಂತಹ ವಿಷಯವನ್ನ ನಾವೀಗ ತಿಳಿಯುವಂತ ಪ್ರಯತ್ನ ಮಾಡುವುದಿದೆ. ಅದರಲ್ಲಿ ಮೊದಲನೇದು ಅನಂತಾನುಬಂಧಿ ಕಷಾಯಗಳು, ಚತುಷ್ಕ ಅಂತ ಹೇಳಿದ್ದಾರೆ. ಕಷಾಯಗಳಲ್ಲಿ 4 ಕಷಾಯ, ಅದರಲ್ಲಿ ಪುನಃ 4 ಭೇದಗಳನ್ನ ಮಾಡ್ತಾರೆ. ಅನಂತಾನುಬಂಧಿ ಕಷಾಯಗಳು, ಅಪ್ರತ್ಯಾಖ್ಯಾನಾವರಣ ಕಷಾಯಗಳು, ಪ್ರತ್ಯಾಖ್ಯಾನಾವರಣ ಕಷಾಯಗಳು, ಸಂಜ್ವಲನ ಕಷಾಯಗಳು, ಹೀಗೆ 4 ಭೇದಗಳನ್ನ ಮಾಡ್ತಾರೆ. ಚತುಷ್ಕ ಅಂದ್ರೆ 4ರ ಗುಂಪು ಅಂತ ಅರ್ಥ. ಕ್ರೋಧ, ಮಾನ, ಮಾಯ, ಲೋಭ 4ಅನ್ನೂ ತೆಗೆದುಕೊಳ್ಳಬೇಕು ಅನ್ನೋದು ಅರ್ಥ ಕೊಡ್ತಾರೆ. ಯಾವ್ದಾದ್ರು ಒಂದೇ ಒಂದು ಹೆಸರು ಕೊಟ್ಟಿದ್ರು ಅಂತಂದ್ರೆ ಅನಂತಾನುಬಂಧಿ ಕ್ರೋಧ ಅಂತ ಕೊಟ್ರೆ ಅನಂತಾನುಬಂಧಿ ಕ್ರೋಧ ಮಾತ್ರ ತಗೋಬೇಕು.
ಅನಂತಾನುಬಂಧಿ ಚತುಷ್ಕ ಅಂತಿದೆ ಅಂದ್ರೆ 4 ತಗೋಬೇಕು. ಅನಂತಾನುಬಂಧಿ ಕ್ರೋಧ, ಮಾನ, ಮಾಯಾ, ಲೋಭ, ಹೀಗೆ 4 ಲೆಕ್ಕಕ್ಕೆ ತಗೊಳ್ಬೇಕು. ಈಗ ನಮಗಿರುವ ವಿಷಯ ಇದೇ ಇರೋದು. ಅನಂತಾನುಬಂಧಿ ಚತುಷ್ಕ ಅಂದ್ರೆ ಅನಂತಾನುಬಂಧಿ ಕ್ರೋಧ, ಮಾನ, ಮಾಯಾ, ಲೋಭ ಯಾರಲ್ಲಿ? ಪರ್ಯಾಪ್ತಕರಲ್ಲಿ ತಗೊಳ್ಬೇಕು. ಹೋದ್ರಿ. ಅನಂತಾನುಬಂಧಿ ಚತುಷ್ಕದಲ್ಲಿ ಗುಣಸ್ಥಾನಗಳು 2 ಇರುತ್ತವೆ. ಪ್ರಥಮ ಗುಣಸ್ಥಾನದಲ್ಲಿ 31 ಭಾವ ಹಾಗೂ ಎರಡನೇ ಗುಣಸ್ಥಾನದಲ್ಲಿ 29 ಭಾವಗಳು ಇರುತ್ತವೆ. ಅನಂತಾನುಬಂಧಿ ಚತುಷ್ಕದ ಅರ್ಥ ಅನಂತಾನುಬಂಧಿ ಕ್ರೋಧ್, ಮಾನ್, ಮಾಯಾ, ಲೋಭ್ ಇವುಗಳಲ್ಲಿ ಯಾವುದೇ ಒಂದರಲ್ಲಿ ಹಚ್ಚಬೇಕು. ಎಲ್ಲಿ ಅನಂತಾನುಬಂಧಿ ಕ್ರೋಧವಿದೆಯೋ ಅಲ್ಲಿ ಅಪ್ರತ್ಯಾಖ್ಯಾನವರ್ಣ ಕ್ರೋಧ್, ಪ್ರತ್ಯಾಖ್ಯಾನವರ್ಣ ಕ್ರೋಧ್ ಹಾಗೂ ಸಂಜುಲನ ಕ್ರೋಧ್ ಇವು ಉದಯದಲ್ಲಿ ನಿಯಮದಿಂದ ಇರುತ್ತವೆ. ಆದ್ದರಿಂದ ಕಷಾಯ 4 ತೆಗೆದುಕೊಳ್ಳುತ್ತಾರೆ. ಆದರೆ 53 ಭಾವಗಳಲ್ಲಿ ಕಷಾಯ 25 ಅಥವಾ 16 ಇಲ್ಲ. ಮಾತ್ರ ಕ್ರೋಧ್, ಮಾನ್ ಮತ್ತು ಲೋಭ 4ನೇ ತೆಗೆದುಕೊಂಡಿದ್ದಾರೆ. ಹೌದು, 4ನೇ ತೆಗೆದುಕೊಂಡಿದ್ದಾರೆ. ಆದ್ದರಿಂದ ಈ ಘಟನೆಯಲ್ಲಿ ಔದಯಿಕ ಭಾವದಲ್ಲಿ 1 ಕಷಾಯವನ್ನು ಮಾತ್ರ ತೆಗೆದುಕೊಳ್ಳುತ್ತಾರೆ. ಇದೇ ರೀತಿ ಮುಂದೆಯೂ ಸಹ ಅಪ್ರತ್ಯಾಖ್ಯಾನವರ್ಣ ಹಾಗೂ ಪ್ರತ್ಯಾಖ್ಯಾನವರ್ಣದಲ್ಲಿ ತಿಳಿದುಕೊಳ್ಳಬೇಕು. ನೋಡ್ರಿ, ಅನಂತಾನುಬಂಧಿ ಚತುಷ್ಕ ಅಂದ್ರೆ ಅನಂತಾನುಬಂಧಿಯ ಚೌಕಡಿ ಅಂತ ಅರ್ಥ. ಆ ಕಷಾಯದಲ್ಲಿ ಯಾವ ಯಾವ ಭಾವಗಳು ಆಗಲು ಸಾಧ್ಯ ಅಂತ ಹೇಳ್ತಾರೆ. ಅಂದ್ರೆ ಅನಂತಾನುಬಂಧಿ ಇದೆ ಅಂತಂದ್ರೆ ಅಪ್ರತ್ಯಾಖ್ಯಾನ ವರ್ಣನೂ ಇದೆ, ಪ್ರತ್ಯಾಖ್ಯಾನ ವರ್ಣನೂ ಇದೆ, ಸಂಜ್ವಲನನೂ ಇದೆ ಅಂತ ಅರ್ಥ ತಗೋಬೇಕು. ಮತ್ತೆ ಇಲ್ಲಿ ಮಾರ್ಗಣಾದ ವಿಷಯ ಹೆಂಗಿದೆ ಅಂತಂದ್ರೆ, ಇದು ಭಾವಗಳನ್ನ ನೋಡುವಾಗ ಈಗ ಮಾರ್ಗಣದಲ್ಲಿ ಕಷಾಯ ಮಾರ್ಗಣ ಎಷ್ಟಿದೆ ಅಂತ ಕೇಳಿದ್ರೆ 25 ಅಂತ ಹೇಳ್ತೇವೆ, ಅಥವಾ ಒಟ್ಟು ಕಷಾಯಗಳ ಭೇದ ಅಷ್ಟೇ ಕೇಳಿದ್ರೆ 16 ಅಂತಾನು ಹೇಳ್ತೇವೆ. ಇಲ್ಲಿ ಹಾಗೆ ಹೇಳ್ತಕ್ಕದ್ದಲ್ಲ. ಅಲ್ಲಿ ಅನಂತಾನುಬಂಧಿ ಅನ್ನೋದು ಲೆಕ್ಕಾಚಾರದಲ್ಲಿ ಬರ್ತದೆ. ಅಂದ್ರೆ ಒಟ್ಟು ಕಷಾಯಗಳ ಭಿನ್ನ ಭಿನ್ನತೆಯನ್ನು ತೆಗೆದುಕೊಳ್ಳುವುದಿಲ್ಲ, ಅದರದ್ದು ಒಂದು ಚೌಕಡಿ ಇದೆ, ಇಲ್ಲ ಚೌಕಡಿಯ ರೂಪದಿಂದ ತಗೊಳ್ಬೇಕು ಅಂತ ಹೇಳ್ತಾರೆ. ನೋಡ್ರಿ, ನೋಡ್ತಾ ಹೋದಂತೆ ಗೊತ್ತಾಗ್ತದೆ. ಔಪಶಮಿಕ ಭಾವಗಳಲ್ಲಿ ಅನಂತಾನುಬಂಧಿ ಕಷಾಯಗಳಲ್ಲಿ ಅನಂತಾನುಬಂಧಿ ಚತುಷ್ಕದಲ್ಲಿ ಪರ್ಯಾಪ್ತಕ ಜೀವರಲ್ಲಿ ಔಪಶಮಿಕ ಭಾವ 1 ಇರುವುದಿಲ್ಲ. ಯಾಕೆಂದ್ರೆ ಅನಂತಾನುಬಂಧಿಯ ಚೌಕಡಿ ಇದೆ ಅಂತಂದ್ರೆ, ಅನಂತಾನುಬಂಧಿ ಚತುಷ್ಕ ಇರುವಾಗ ಸಮ್ಯಕ್ತ್ವ ಭಾವ ಇರುವುದಿಲ್ಲ. ಸಮ್ಯಕ್ತ್ವ ಯಾವಾಗ ಇರ್ತದೆ? ಅನಂತಾನುಬಂಧಿ ಉದಯದಲ್ಲಿ ಇಲ್ಲದಿರುವಾಗ ಇರಲು ಸಾಧ್ಯ ಇದೆ. ಹಾಗಾಗಿ ಔಪಶಮಿಕ ಸಮ್ಯಕ್ತ್ವ ಭಾವ ಅನಂತಾನುಬಂಧಿ ಚತುಷ್ಕದಲ್ಲಿ ಇರುವುದಿಲ್ಲ, ಅದರ ಜೊತೆಗೆ ಇರುವುದಿಲ್ಲ. ಹೀಗೆ ಔಪಶಮಿಕ ಭಾವಗಳು 1 ಇರುವುದಿಲ್ಲ. ಇನ್ನು ಕ್ಷಾಯಿಕ ಭಾವಗಳಲ್ಲಿಯ ಯಾವುದೂ ಕೂಡ ಇರುವುದಿಲ್ಲ. ಯಾಕೆಂದ್ರೆ ಅನಂತಾನುಬಂಧಿ ಕ್ರೋಧಾದಿಗಳಿರುವಾಗ ಕ್ಷಾಯಿಕ ಭಾವ 1 ಇರುವುದಿಲ್ಲ. ಇನ್ನು ಕ್ಷಾಯೋಪಶಮಿಕ ಭಾವಗಳನ್ನ ನೋಡುವುದಾದ್ರೆ, ಅನಂತಾನುಬಂಧಿ ಚತುಷ್ಕ ಇರುವಾಗ ಜ್ಞಾನ, ಸಮ್ಯಕ್ ಜ್ಞಾನ ಇರುವುದಿಲ್ಲ, 1 ಇರುವುದಿಲ್ಲ. ಆದ್ರೆ ಅಜ್ಞಾನಗಳು 3 ಇರಲು ಸಾಧ್ಯ. ಕೂಮತಿ ಅಜ್ಞಾನ, ಕೋಶುತ ಅಜ್ಞಾನ, ಕುಅವಧಿ ಅಜ್ಞಾನ. ಆಮೇಲೆ ದರ್ಶನದಲ್ಲಿ 2 ಇರಲು ಸಾಧ್ಯ, ಚಕ್ಷು ದರ್ಶನ, ಅಚಕ್ಷು ದರ್ಶನ. ಲಬ್ಧಿಗಳಲ್ಲಿ 5 ಲಬ್ಧಿಗಳಾಗಲು ಇರಲು ಸಾಧ್ಯ, ಕ್ಷಾಯೋಪಶಮಿಕ ದಾನ, ಲಾಭ, ಭೋಗ, ಉಪಭೋಗ, ವೀರ್ಯ. ಸಮ್ಯಕ್ತ್ವ ಭಾವ ಇರುವುದಿಲ್ಲ, ಚಾರಿತ್ರ ಭಾವವೂ ಇರುವುದಿಲ್ಲ, ಸಂಯಮವೂ ಇರುವುದಿಲ್ಲ. ಯಾವಾಗ ಇರುವುದಿಲ್ಲ? ಅನಂತಾನುಬಂಧಿ ಇರುವಾಗ. ಹೀಗೆ
3 ಅಜ್ಞಾನ, 2 ದರ್ಶನ, 5 ಲಬ್ಧಿ, ಒಟ್ಟು 10 ಕ್ಷಾಯೋಪಶಮಿಕ ಭಾವಗಳು ಮಾತ್ರ ಇರಲು ಸಾಧ್ಯ. ಆಮೇಲೆ ಔದೈಕ ಭಾವದಲ್ಲಿ ಅನಂತಾನುಬಂಧಿ ಚತುಷ್ಕದ ಜೀವರು ಯಾವ ಗತಿಯಲ್ಲಿ ಇರಲು ಸಾಧ್ಯ? 4 ಗತಿಯಲ್ಲಿ. ಹಾಗಾಗಿ ಗತಿ ಔದೈಕ ಭಾವಗಳು 4 ಇವೆ. ಕಷಾಯಗಳಲ್ಲಿ ಇಲ್ಲಿ 4 ಅಂತ ತಗೊಳ್ಳುವಂಗಿಲ್ಲ. ಅನಂತಾನುಬಂಧಿ ಲೆಕ್ಕ ಇದೆ ಅಂದ್ರೆ ಅನಂತಾನುಬಂಧಿಯ ಲೆಕ್ಕದಲ್ಲೇ ತಗೊಳ್ಳೋದು, ಅಲ್ಲಿ ಒಂದೊಂದೇ ತಗೊಳ್ಳೋದಿಲ್ಲ. ಅನಂತಾನುಬಂಧಿ ಎಲ್ಲ ಸೇರಿ ಒಂದೋದು. ತಿಳಿತು? ಈಗ ನಾವು ಅದೆಲ್ಲ ಸೇರಿನೇ ಒಂದು ಲೆಕ್ಕ ಬರ್ತದೆ. ಅರ್ಥ ಆಯ್ತಾ? ಇಲ್ಲೇನ್ ಕನ್ಫ್ಯೂಷನ್ ಇಲ್ಲಲ್ಲ. ಇಲ್ಲ. ಹಿಂದೆ ಏನಾಗ್ತಿತ್ತು? ಕ್ರೋಧ, ಮಾನ, ಮಾಯಾಲೋಭ 4 ಅಂತ ಲೆಕ್ಕ ಬರ್ತಿತ್ತು. ಈಗ ನಮ್ ವಿಷಯ ಇರೋದು, ಮಾರ್ಗಣ ಇರೋದೇ ಅನಂತಾನುಬಂಧಿ ಚತುಷ್ಕ ಅಂತ ಮಾರ್ಗಣ ಇದೆ. ಹಾಗಾಗಿ ಅದೆಲ್ಲ ಸೇರಿನೇ ಒಂದು. ಆಮೇಲೆ ಒಮ್ಮೆ ಉದಯಕ್ಕಿರುವಾಗ ಒಂದೇ ಉದಯಕ್ಕಿರೋದಲ್ಲ, ಅನಂತಾನುಬಂಧಿಯಲ್ಲಿ ಇದ್ರೂ ಕೂಡ ಯಾವ್ದಾದ್ರು ಒಂದೇ ಇರೋದು. ಅನಂತಾನುಬಂಧಿದ ಒಂದು ಉದಯಕ್ಕಿರ್ತದೆ. ಹಾಗಾಗಿ ಕಷಾಯ ಒಂದು. ವೇದಗಳಲ್ಲಿ ಅನಂತಾನುಬಂಧಿ ಚತುಷ್ಕದ ಜೊತೆಗೆ ನಪುಂಸಕ ವೇದವೂ ಇದೆ, ಭಾವದಿಂದ ಸ್ತ್ರೀವೇದವೂ ಇದೆ, ಪುರುಷ ವೇದವೂ ಇದೆ. 3 ವೇದಗಳಲ್ಲಿ ಅನಂತಾನುಬಂಧಿಯ ಉದಯ ಇರಲು ಸಾಧ್ಯ. ಆಮೇಲೆ ಅನಂತಾನುಬಂಧಿಯ ಚತುಷ್ಕದ ಜೊತೆಗೆ ಪರ್ಯಾಪ್ತಕ ಜೀವರಲ್ಲಿ ಮಿಥ್ಯಾತ್ವ ಇರಲು ಸಾಧ್ಯ. ಹಾಗಾಗಿ ಮಿಥ್ಯಾದರ್ಶನವೂ ಇದೆ. ಕೇವಲ ಜ್ಞಾನ ಇಲ್ಲದ ಕಾರಣದಿಂದ ಅಜ್ಞಾನ ಭಾವವೂ ಇದೆ, ಅಸಂಯಮ ಭಾವವೂ ಇದೆ, ಅಸಿದ್ಧತ್ವವೂ ಇದೆ. ಲೇಷಗಳಲ್ಲಿ 6 ಲೇಷಗಳು ಇದೆ. ಯಾವುದರ ಜೊತೆಗೆ? ಔದೈಕ ಭಾವಗಳು ಎಷ್ಟಾದವು? 18. ಆಮೇಲೆ ಪಾರಿಣಾಮಿಕ ಭಾವಗಳು ಜೀವತ್ವ ಸಾಧ್ಯ. ಯಾಕೆಂದ್ರೆ ಅನಂತಾನುಬಂಧಿ ಚತುಷ್ಕ ಇರುವಲ್ಲಿ ಮಿಥ್ಯಾದರ್ಶನವೂ ಇರಲು ಸಾಧ್ಯವಿರುವುದರಿಂದ, ಎಲ್ಲಿ ಮಿಥ್ಯಾದರ್ಶನ ಮತ್ತು ಅನಂತಾನುಬಂಧಿ ಇರಲು ಸಾಧ್ಯವಿದೆಯೋ ಅಲ್ಲಿ ಅಭವ್ಯತ್ವವೂ ಇರಲಿಕ್ಕೆ ಸಾಧ್ಯ ಇರುವ ಕಾರಣದಿಂದ ಈ ಅನಂತಾನುಬಂಧಿ ಚತುಷ್ಕದ ಜೊತೆಗೆ ಅಭವ್ಯ ಜೀವದ್ದು ಸದ್ಭಾವ ಇರಲು ಸಾಧ್ಯವಾದ್ದರಿಂದ 3 ಭಾವಗಳನ್ನು ತೆಗೆದುಕೊಳ್ಳಲಾಗಿದೆ. ಅಂದ್ರೆ ಜೀವತ್ವ, ಭವ್ಯತ್ವ, ಅಭವ್ಯತ್ವ, ಹೀಗೆ ಎಲ್ಲಾ ಸೇರಿ ಎಷ್ಟು ಭಾವಗಳಾಗಿವೆ? 30 ಭಾವಗಳಾಗುತ್ತವೆ. ಎಲ್ಲಿ? ಅನಂತಾನುಬಂಧಿ ಚತುಷ್ಕದಲ್ಲಿ. ಇದು ಮಿಥ್ಯಾತ್ವ ಗುಣಸ್ಥಾನದ ಅಪೇಕ್ಷದಿಂದ ಅಂತ ತಿಳ್ಕೋಬೇಕು. ಇನ್ನು ಅನಂತಾನುಬಂಧಿ ಚತುಷ್ಕ ಎಷ್ಟು ಗುಣಸ್ಥಾನಗಳಲ್ಲಿ ಇರಲು ಸಾಧ್ಯ? 2ನೇ ಗುಣಸ್ಥಾನ ಮತ್ತು 2 ಸ್ಥಾನಗಳಿವೆ. ಈಗ 1ರ ಲೆಕ್ಕ ನಾವು ನೋಡಿದೆವು. ಇನ್ನು 2ನೇ ಗುಣಸ್ಥಾನದಲ್ಲಿ ಅನಂತಾನುಬಂಧಿ ಚತುಷ್ಕದಲ್ಲಿ ಪರ್ಯಾಪ್ತಕರಲ್ಲಿ ಏನು ವ್ಯತ್ಯಾಸ ಆಗಬಹುದು? ಒಂದಿರೋದಿಲ್ಲ, ಅಭವ್ಯತ್ವ ಒಂದಿರೋದಿಲ್ಲ, 2 ಇರೋದಿಲ್ರಿ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. 2 ಭಾವವನ್ನು ಕಡಿಮೆ ಮಾಡಿಬಿಟ್ರೆ ಅದು 2ನೇ ಗುಣಸ್ಥಾನದ ವಿಷಯ ಆಯಿತು. ಔದೈಕ ಭಾವದಲ್ಲಿ ಮಿಥ್ಯಾದರ್ಶನ ಒಂದನ್ನು ಬಿಡಬೇಕು, 2ನೇ ಗುಣಸ್ಥಾನದಲ್ಲಿ ಇರೋದಿಲ್ಲ. ಆಮೇಲೆ ಪಾರಿಣಾಮಿಕ ಭಾವಗಳಲ್ಲಿ ಅಭವ್ಯತ್ವ ಇರುವುದಿಲ್ಲ. ಈ 31ರಲ್ಲಿ 2 ಕಡಿಮೆ ಮಾಡಿತು ಅಂತಂದ್ರೆ ಅನಂತಾನುಬಂಧಿ ಚತುಷ್ಕದ ಸಾಸಾಧನ ಗುಣಸ್ಥಾನದ ಪರ್ಯಾಪ್ತಕ ಜೀವರಲ್ಲಿ 29 ಭಾವಗಳಾಗಲು ಸಾಧ್ಯ ಅಂತ ತಿಳ್ಕೋಬೇಕು. ನೋಡ್ರಿ ಅದೇನೇನಾಗತ್ತೆ ಒಂದ್ಸರಿ. ಔಪಶಮಿಕ ಭಾವಗಳಲ್ಲಿ 1 ಭಾವ ಆಗಲು ಸಾಧ್ಯವಿಲ್ಲ 2ನೇ ಗುಣಸ್ಥಾನದಲ್ಲಿ. ಆಮೇಲೆ ಕ್ಷಾಯಿಕ ಸಮ್ಯಕ್ತದ ಭಾವಗಳು ಕ್ಷಾಯಿಕದ ಭಾವಗಳು ಯಾವುದೊಂದು ಆಗುವುದಿಲ್ಲ. ಕ್ಷಾಯೋಪಶಮಿಕದಲ್ಲಿ ಜ್ಞಾನ ಇಲ್ಲ, ಅಜ್ಞಾನದಲ್ಲಿ 3 ಇರಲು ಸಾಧ್ಯ.
ದರ್ಶನದಲ್ಲಿ 2 ಚಕ್ಷು ಮತ್ತು ಅಚಕ್ಷು, ಲಬ್ಧಿಗಳಲ್ಲಿ 5 ಲಬ್ಧಿಗಳು ಇರಲು ಸಾಧ್ಯ. ಆಮೇಲೆ ಕ್ಷಾಯೋಪಶಮಿಕ ಸಮ್ಯಕ್ತ್ವ, ಚಾರಿತ್ರ, ಸಂಯಮ ಇವು ಯಾವುದೂ ಇರುವುದಿಲ್ಲ. ಔದಯಿಕದಲ್ಲಿ 2ನೇ ಗುಣಸ್ಥಾನದಲ್ಲಿ ಇರುವಂತಹ ಅನಂತಾನುಬಂಧಿ ಚತುಷ್ಕದ ಉದಯದಲ್ಲಿ ಇರುವಂತಹ ಜೀವರಲ್ಲಿ 4 ಗತಿಗಳು ಆಗಲು ಸಾಧ್ಯ. ಕಷಾಯಗಳಲ್ಲಿ 1, ಅದು ಸ್ವಯಂ ಅನಂತಾನುಬಂಧಿ ಚತುಷ್ಕ ಇದೆ. ವೇದದಲ್ಲಿ 3 ವೇದಗಳು ಸಾಧ್ಯ. ಮಿಥ್ಯಾ ದರ್ಶನ ಇರುವುದಿಲ್ಲ. ಅಜ್ಞಾನ ಭಾವ ಇದೆ, ಅಸಂಯಮ ಭಾವ ಇದೆ, ಅಸಿದ್ಧತ್ವ ಭಾವ ಇದೆ. ಲೇಷದಲ್ಲಿ 6 ಲೇಷಗಳು ಇವೆ. ಪಾರಿಣಾಮಿಕ ಭಾವಗಳಲ್ಲಿ ಕೇವಲ ಜೀವತ್ವ ಮತ್ತು ಭವ್ಯತ್ವ 2. ಹೀಗೆ ಒಟ್ಟು 29 ಭಾವಗಳು. ಅನಂತಾನುಬಂಧಿ ಚತುಷ್ಕದಲ್ಲಿ ಸಾಸಾಧನ ಗುಣಸ್ಥಾನದಲ್ಲಿ ಪರ್ಯಾಪ್ತಕರಲ್ಲಿ ಆಗಲು ಸಾಧ್ಯ ಅಂತ ತಿಳ್ಕೋಬೇಕು. ತಿಳಿದು ವಚನ ಬಯಸಿ ವಿಜ್ಞಾನ ದರ್ಶನ ಇರಲ್ಲ ಅಂತ ಹೇಳಿದ್ರಲ್ಲ ಬಯಸಿ, ಅದು ಹೇಗೆ? 2ನೇ ಗುಣಸ್ಥಾನದಲ್ಲಿ ಮಿಥ್ಯಾ ದರ್ಶನ ಇರುವುದಿಲ್ಲ. ಯಾಕೆ ಇರುವುದಿಲ್ಲ ಅಂತಂದ್ರೆ, ಅದು ಎಲ್ಲಿಂದ ಬಂದಿದೆ ಜೀವ ಅಂತಂದ್ರೆ ಸಮ್ಯಕ್ ದರ್ಶನದಿಂದ ಬರ್ತಾ ಇದೆ, ಹೋಗ್ತಾ ಇದೆ ಮಿಥ್ಯಾ ದರ್ಶನದ ಕಡೆಗೆ. ಹಾಗಾಗಿ ಅದನ್ನ ಹೇಗೆ ತಗೊಳ್ಬೇಕು ಅಂತಂದ್ರೆ, ಈಗ ಒಂದು 3-4 ಅಂತಸ್ತಿನ ಬಂಗ್ಲೆ ಇದೆ, ಅಂದ್ರೆ 4 ಅಂತಸ್ತಿನ ಬಂಗ್ಲೆ ಇದೆ ಅಂತ ತಿಳ್ಕೊರಿ. ಅಂದ್ರೆ 4ನೇ ಗುಣಸ್ಥಾನದಲ್ಲಿ ಜೀವ ಇತ್ತು. ಆ 4ನೇ ಅಂತಸ್ತಿನ ಟೆರೇಸ್ ಮೇಲಿಂದ ಕಾಲ್ ಜಾರಿ ಬಿತ್ತು. ಇನ್ನೂ ಕೆಳಗಡೆ ಗ್ರೌಂಡ್ ಮೇಲೆ ಬಿದ್ದಿಲ್ಲ, ನೆಲದ ಮೇಲೆ ಬಿದ್ದಿಲ್ಲ. ಆ ಗಾಳಿಯಲ್ಲಿ ಏನು ಬರ್ತಾ ಇದೆಯಲ್ಲ ಮಧ್ಯದಲ್ಲಿ, ಆ ಅವಸ್ಥೆ ಏನಿದೆ 2ನೇ ಗುಣಸ್ಥಾನ ಅಂತ ತಿಳ್ಕೊಬೇಕು. ಅದು ಬೀಳೋದು ಗ್ಯಾರಂಟಿ, ನೆಲದ ಮೇಲೆ ಬೀಳ್ತದೆ. ವಾಪಸ್ ಮೇಲೆ ಮಹಡಿ ಮೇಲಂತೂ ಅಲ್ಲಿಂದಲ್ಲೇ ವಾಪಸ್ ರಿಟರ್ನ್ ಅಂತೂ ಆಗೋದಿಲ್ಲ. ಆದ್ರೆ ಇನ್ನೂ ನೆಲದಕ್ಕೆ ಬಂದು ಮುಟ್ಟಿಲ್ಲ, ಅಂದ್ರೆ ಮಿಥ್ಯಾತ್ವಕ್ಕೆ ಬಂದು ತಲುಪಿಲ್ಲ, ಭಾವಗಳ ಮಿಥ್ಯಾತ್ವದ ಆಗಿಲ್ಲ. ಆದ್ರೆ ಆಗುವುದು ಗ್ಯಾರಂಟಿ ಇದೆ, ಪಕ್ಕ ಇದೆ. ಅಂತ ಅವಸ್ಥೆಯನ್ನ ಸಾಧನ ಅಂದ್ರೆ ಸಾ ಪ್ಲಸ್ ಆಸಾಧನ. ಆಸಾಧನೆ ಅಂದ್ರೆ ಬಿಟ್ಟು ಹೋಗಿದೆ, ಮುರಿದು ಹೋಗಿದೆ. ಏನ್ ಮುರಿದು ಹೋಗಿದೆ? ಸಮ್ಯಕ್ತ್ವದ ಭಾವಗಳು ಬಿಟ್ಟು ಹೋಗಿವೆ. ಸಾಧನ ಅಂದ್ರೆ ಅಸಾಧನ ಸಹಿತ ಸಮ್ಯಕ್ತ್ವದ ವಿರಾಧನೆ ಮಾಡಿಕೊಂಡಂತ ಸ್ಥಿತಿ ಅನ್ನೋದೇ ಅದರ ಹೆಸರು. ಆದ್ರೆ ಇನ್ನ ಮಿಥ್ಯಾತ್ವ ಕರ್ಮದ ಉದಯಕ್ಕೆ ಬಂದಿಲ್ಲ. ಇದು ಮಧ್ಯಮ ಸ್ಥಿತಿ ಇದೆಯಲ್ಲ, ಇದನ್ನ ಅಲ್ಲಿ ಆದ್ರೆ ಅನಂತಾನುಬಂಧಿ ಕಷಾಯ ಉದಯಕ್ಕೆ ಬಂದಿವೆ. ಅನಂತಾನುಬಂಧಿ ಕಷಾಯ ಉದಯದ ಕಾರಣದಿಂದ ಅಲ್ಲಿ ಸಮ್ಯಕ್ತ್ವ ಬಿಟ್ಟು ಹೋಗಿದೆ ಮತ್ತು ಮಿಥ್ಯಾತ್ವ ಬಂದಿಲ್ಲ. ಆ ಒಂದು ಮಧ್ಯದ ಸ್ಥಿತಿ ಇದೆ, ಅದು ಸಾಧನ ಗುಣಸ್ಥಾನ. ಇನ್ನು ನಿಯಮದಿಂದ ಅದು ಮೇಲಿಂದ ಬಿದ್ದಿರುವ ಜೀವ ನೆಲಕ್ಕೆ ಬಂದು ಬೀಳಲೇಬೇಕು. ಹಾಗೇನೆ ಸಮ್ಯಕ್ತ್ವದಿಂದ ಚ್ಯುತ ಆಗಿದೆ, 2ನೇ ಗುಣಸ್ಥಾನಕ್ಕೆ ಬಂದಿದೆ ಅಂದ್ರೆ ಅದು ನಿಯಮದಿಂದ ಮಿಥ್ಯಾತ್ವಕ್ಕೆ ಬಿದ್ದೇ ಬೀಳ್ತದೆ. ಹೀಗೆ ನಿಯಮ ಇದೆ. ಅದಕ್ಕೋಸ್ಕರ ಬೀಳೋ ತನಕ ಅಲ್ಲಿ ಮಿಥ್ಯಾದರ್ಶನ ಇಲ್ಲ. ತಿಳಿತ್ರಿ? ತಿಳಿತು ಬಯಸಿ. ಅನಂತಾನುಬಂಧಿ ರಹಿತ ಅಪ್ರತ್ಯಾಖ್ಯಾನವರ್ಣ ಚತುಷ್ಕ ಪರ್ಯಾಪ್ತಕ. ಔಪಶಮಿಕ 1, ಶಾಯಿಕ 1, ಶಾಯೋಪಶಮಿಕ 15, ಔದಯಿಕ 17, ಪಾರಿಣಾಮಿಕ 2, ಒಟ್ಟು 36. ಇದರ ಒಂದು ವಿಶೇಷತೆ ಐತಿ. ಅಪ್ರತ್ಯಾಖ್ಯಾನವರ್ಣ ಚತುಷ್ಕದಲ್ಲಿ 36 ಭಾವಗಳು ಇರುತ್ತವೆ. 3ನೇ ಗುಣಸ್ಥಾನದಲ್ಲಿ 3 ಸಮ್ಯಕ್ತ್ವ, 3 ಜ್ಞಾನ ಹಾಗೂ 1 ಅವಧಿ ದರ್ಶನ ಕಡಿಮೆ ಮಾಡಿದಾಗ 29 ಭಾವಗಳು ಇರುತ್ತವೆ. ಹಾಗೂ ಚತುರ್ಥ ಗುಣಸ್ಥಾನದಲ್ಲಿ 3 ಮಿಶ್ರ ಜ್ಞಾನದ ಸ್ಥಾನದಲ್ಲಿ 3 ಜ್ಞಾನ, 3 ಸಮ್ಯಕ್ತ್ವ ಹಾಗೂ ಅವಧಿ ದರ್ಶನ ಸಹಿತ 33 ಭಾವಗಳು ಇರುತ್ತವೆ. ಇಲ್ಲಿಗೆ ಇದೇನಾಯ್ತು ಅಂತಂದ್ರ, ಈಗ ಅನಂತಾನುಬಂಧಿ ಚತುಷ್ಕದ ವಿಷಯ ಏನಿದೆ ಮುಗೀತು. ಯಾಕೆಂದ್ರೆ ಅನಂತಾನುಬಂಧಿ ಚತುಷ್ಕ ಉದಯಕ್ಕಿರುವಂತದ್ದು 2ನೇ ಗುಣಸ್ಥಾನದಲ್ಲಿ. 1
ಮಿಥ್ಯಾತ್ವ ಗುಣಸ್ಥಾನದಲ್ಲಿ, ಇನ್ನೊಂದು ಸಾಸಾಧನ ಗುಣಸ್ಥಾನ. ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಒಟ್ಟು 31 ಭಾವಗಳು ಅಂತ ಹೇಳಿದ್ರು, ಸಾಸಾಧನ ಗುಣಸ್ಥಾನದಲ್ಲಿ 29 ಭಾವಗಳು ಅಂತ ಹೇಳಿದ್ರು. ಇದು ಅನಂತಾನುಬಂಧಿಗೆ ಸಂಬಂಧಪಟ್ಟದ್ದಾಯ್ತು. ಇನ್ ಮುಂದೆ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಅಪ್ರತ್ಯಾಖ್ಯಾನಾವರಣದ್ದು ಹೇಳ್ತಿದ್ದಾರೆ. ನೋಡ್ರಿ, ಅಪ್ರತ್ಯಾಖ್ಯಾನಾವರಣ ಹೇಳ್ಬೇಕಾಯ್ತು ಅಂದ್ರೆ ಅದನ್ನ ಜಾಗರೂಕತೆಯಿಂದ ಹೇಳ್ಬೇಕು. ಮುಂದಿನವುಗಳನ್ನ ಯಾಕೆ ಹೇಳ್ಬೇಕು ಅಂತಂದ್ರೆ, ಸೀದಾ ಅಪ್ರತ್ಯಾಖ್ಯಾನಾವರಣ ಅಂದೆವು ಅಂತಂದ್ರೆ ಅನಂತಾನುಬಂಧಿಯ ಜೊತೆಗೂ ಅಪ್ರತ್ಯಾಖ್ಯಾನ ಇರ್ತದೆ. ಆಮೇಲೆ ಸ್ವತಂತ್ರವಾಗಿಯೂ ಅಪ್ರತ್ಯಾಖ್ಯಾನಾವರಣ ಇರ್ತದೆ, ಅನಂತಾನುಬಂಧಿ ಇಲ್ದೇನೆ. ಈಗ ನಾವು ಕ್ರಮಾನು ವಿಷಯದಿಂದ ತಿಳಿತಾ ಇದ್ದೇವೆ ಅಂತಂದ್ರೆ ಅನಂತಾನುಬಂಧಿದ ವಿಷಯ ಮುಗಿತು. ಇವಾಗ ನಮಗ ಅಪ್ರತ್ಯಾಖ್ಯಾನಾವರಣ ಉದಯದ ಜೊತೆಗೆ ಅವು ಮುಂದಿನ ಕಷಾಯಗಳ ಉದಯ ಲೆಕ್ಕಕ್ಕೆ ಬರ್ತದೆ ಅಷ್ಟೇ. ಆದ್ರೆ ಅನಂತಾನುಬಂಧಿ ರಹಿತವಾದಂತಹ ಅಪ್ರತ್ಯಾಖ್ಯಾನಾವರಣದ ವಿಷಯವನ್ನ ತಿಳ್ಕೋತಾ ಹೋಗುವುದಿದೆ. ಅದನ್ನ ಮುಂದೆ ಚರ್ಚೆ ಮಾಡೋಣ. ಇವಾಗ ದಿನವಾನೆ ಹೇಳಿ ಆಮೇಲೆ ಏನಾದ್ರೂ ಚರ್ಚೆ ಇದ್ರೆ ಮಾಡೋಣ. ಗಿರಿಜಿನವಾಣಿ ಜಗ ಕಲ್ಯಾಣಿ ಗಜನ ಮೋಹಹರಿ ಜನಮನ ಹಾರಿ ಗಣಹರ ಹಾರಿ ಜಮ್ಮ ಜರಾ ಭವರೋಗ ಹರಿ ಚಿತ್ತಯ ರಾಣಂ ದಿವ್ಯಜೋ ನಿಮ್ಜೋ ಪಡೈ ಸುನೈ ಮೈಯೇ ದಾರೈ ನಾನಂ ಸೊಕ್ಕಮನಂತಂ ದರಿಯ ಸಾಸದ ಮೊಕ್ಕ ಪದಂ ಪಾವೈ ಸಾಸದ ಮೊಕ್ಕ ಪದಂ ಪಾವೈ. ಜೈ बोलो जिनवानी माता की जय. 9 ಸಲ ನಮೋಕಾರ ಮಂತ್ರ ಜಪ ಮಾಡಿ. ವಂದನಾ ಭಯ್ಯಾಜಿ, ಎಲ್ಲರಿಗೂ ಜೈ ಜಿನೇಂದ್ರ. ವಂದನಾ ಭಯ್ಯಾಜಿ, ಎಲ್ಲರಿಗೂ ಜೈ ಜಿನೇಂದ್ರ. ವಂದನಾ ಭಯ್ಯಾಜಿ, ಎಲ್ಲರಿಗೂ ಜೈ ಜಿನೇಂದ್ರ. ಪ್ರಥಮ ಬಾರಿಗೆ ವಂದನಾ ಭಯ್ಯಾಜಿ, ಎಲ್ಲರಿಗೂ ಜೈ ಜಿನೇಂದ್ರ. ವಂದನಾ ಭಯ್ಯಾಜಿ, ವಂದನ ಭಯ್ಯಾಜಿ, ಎಲ್ಲರಿಗೂ ಜೈ ಜಿನೇಂದ್ರ. ವಂದನಾ ಭಯ್ಯಾಜಿ, ಎಲ್ಲರಿಗೂ ಜೈ ಜಿನೇಂದ್ರ. ಜೈ ಜಿನೇಂದ್ರ. ವಂದನಾ ಭಯ್ಯಾಜಿ, ಪ್ರತಿಮಾಧಾರಿಗಳಿಗೆಲ್ಲ ವಂದನ, ಎಲ್ಲರಿಗೂ ಜೈ ಜಿನೇಂದ್ರ. ಜೈ ಜಿನೇಂದ್ರ. ಭಯ್ಯಾಜಿಯವರೇ, ಶಲಾಕ ಪುರುಷರೆಲ್ಲರೂ ನಿಯಮದಿಂದ ದೇವಗತಿಯಿಂದಲೇ ಬಂದಿರಬೇಕು ಅಂತ ಬಹುಪಾಲು ಹಾಗೆ ಇದೆ. ತೀರ್ಥಂಕರರನ್ನ ಬಿಟ್ಟು ಉಳಿದ ಶಲಾಕರೆಲ್ಲ ದೇವಗತಿಯಿಂದಲೇ ಬಂದಿರ್ತಾರೆ. ತೀರ್ಥಂಕರರಿಗೂ ಕೂಡ ದೇವಗತಿಯಿಂದ ಬರುವುದೇ ನಿಯಮ ಇದ್ದರೂ ಕೂಡ ನರಕದಿಂದಲೂ ಬರುವ ಸಾಧ್ಯತೆ ಇದೆ. ಅವರೊಬ್ಬರದ್ದು ಬಿಟ್ಟು ಉಳಿದ ಎಲ್ಲಾ ಶಲಾಕ ಪುರುಷರು ದೇವಗತಿಯಿಂದಲೇ ಬಂದಿರ್ತಾರೆ. ಭಯ್ಯಾಜಿ, ಇದು ಉಂಡಾ ಸಪ್ಪಿನಿ ದೋಷದ ಕಾರಣದಿಂದ ಆ ಥರನ ಅಥವಾ ಯಾವಾಗಲೂ ಈ ಥರ ಆಗ್ಬೋದಾ? ನರಕಕ್ಕೆ ಹೋಗಿ ಅಲ್ಲಿಂದ ಬರ್ಬೋದು. ಮನುಷ್ಯಗತಿಯಿಂದ ಮನುಷ್ಯಗತಿಗೆ ಬಂದರೆ ಮುಕ್ತರಾಗಬಹುದು, ಶಲಾಕ ಪುರುಷ ಆಗುವುದಿಲ್ಲ. ಇದು ಹುಂಡಾವ ಸರ್ಪಿಣಿ ಗೊತ್ತಿಲ್ಲ. ಆದ್ರೆ ಈಗ ವರ್ತಮಾನದಲ್ಲಿ ಏನು ಬಂದಿದಾರಲ್ಲ ಅವರೆಲ್ಲ ದೇವಗತಿಯಿಂದಾನೇ ಬಂದವರಿದ್ದಾರೆ. ಅದು ಸಹಜವಾದದ್ದು ಕೂಡ ಸರಿ ಇದೆ. ಇದು ದೋಷ ಇರಬಹುದು, ಹುಂಡಾವ ಸರ್ಪಿಣಿಯಂತೆ ಇರಲು ಸಾಧ್ಯತೆ ಇದೆ. ಆದ್ರೆ ಮುಂದೆ ಅವ ಸರ್ಪಿಣಿ ಕಾಲ ಆಗಿರುತ್ತಲ್ಲ ಮುಂಚೆ
ಉಂಡವ ಸರ್ಪಿಣಿ ಇದಕ್ಕೆ ಕ್ಲೋಸ್ ಆಗಲ್ವಾ ಉಂಡವ ಸರ್ಪಿಣಿ, ಅಥವಾ ಮುಂದಿನ ತಗೊಂಡು? ಇಲ್ಲ, ಈಗ 6ನೇ ಕಾಲ ಮುಗಿಯುವ ತನಕ ಏನಿದೆ ಇದು ಅವಸರ್ಪಿಣಿನೇ ಇರೋದು. ಆಮೇಲೆ ಉತ್ಸರ್ಪಿಣಿ ಪ್ರಾರಂಭ ಆಗೋದು. ಅದೇ ಉತ್ಸರ್ಪಿಣಿಯೊಳಗೆ, ಅದು ಉತ್ಸರ್ಪಿಣಿ ಅಂತಂದ್ರೆ ಉಂಡವ ಸರ್ಪಿಣಿ ಹಿಂಗು ಅದು ಆಗಕ್ ಸಾಧ್ಯತೆ ಇಲ್ಲ ಅಲ್ವಾ? ಇದಕ್ಕೆ ಕ್ಲೋಸ್ ಆಗುತ್ತೆ ಉಂಡವ ಸರ್ಪಿಣಿ. ಅದಕ್ಕೆ 2 ಗತಿಯಿಂದ ಬದಲಿಸಿ ಅಂತ ಹೇಳಿದ್ದಾರೆ. ಸರಿ. ಮತ್ತೆ ಇನ್ನೊಂದು ಹೇಗಿದೆ, ನರಕದಲ್ಲಿ ತೀರ್ಥಂಕರ ಪ್ರಕೃತಿ ಉಳ್ಳ ಜೀವರೇ ಅಸಂಖ್ಯಾತ. ಅಂದ್ರೆ ಆ ಬರಬೇಕು ಅಂತಂದ್ರೆ ಇನ್ನೂ ಟೈಮ್ ಬಹಳ ಹಿಡಿತದೆ. ಹಾಗಾಗಿ ಇಲ್ಲಿ ಭರತ ಕ್ಷೇತ್ರಕ್ಕೆ ಅಷ್ಟೇ ಅಲ್ಲದೆ ಬೇರೆ ಬೇರೆ ಕಡೆಗಳಲ್ಲಿಯೂ ಹೋಗುವಂತ ಜೀವರು ಇರ್ಲಿಕ್ಕೆ ಸಾಧ್ಯ ಆಗಿದೆ ಇಲ್ಲಿ. ಮತ್ತೆ ಅವಸರ್ಪಿಣಿ ಹುಂಡ ಇತ್ಯಾದಿ ಕಾಲದ್ದು ಭರತ ಐರಾವತಕ್ಕೆ ಮಾತ್ರ ಸಂಬಂಧ ಇದೆ. ಹಾಗಾಗಿ 2 ಗತಿಯ ಅಪೇಕ್ಷವನ್ನ ತೆಗೆದುಕೊಳ್ಳುವುದು ಒಳ್ಳೆಯದು. ಹೇಳಿ, ಈಗ ಏನ್ ಪ್ರಶ್ನೆ ಕೇಳಿದ್ರೆ ಅರ್ಥ ಆಗ್ಲಿಲ್ಲ. ಕರ್ಮಭೂಮಿಯ ಕ್ರಿಯೆಂಚ ಮನುಷ್ಯ ಗತಿಗೆ ಬಂದರೆ ಮುಕ್ತಿ ಪಡೆಯಬಹುದು, ಶಲಾಕ ಪುರುಷ ಆಗುವುದಿಲ್ಲ. ಹೌದು, ಶಲಾಕ ಪುರುಷರಾಗಬೇಕು ಅಂದ್ರೆ ತೀರ್ಥಂಕರರನ್ನು ಬಿಟ್ಟು ಉಳಿದವರೆಲ್ಲ ಸ್ವರ್ಗದಿಂದ ಬರಬೇಕು. ಆಮೇಲೆ ನರಕದಿಂದ ಬರುವುದಾದ್ರೆ ತೀರ್ಥಂಕರರು ಮಾತ್ರ ಬರಲಿಕ್ಕೆ ಸಂಭವ ಸಾಧ್ಯತೆ ಇದೆ. ಆದ್ರೆ ಒಂದು ನಿಯಮ ಏನಿದೆ, ಕರ್ಮಭೂಮಿಯ ಮನುಷ್ಯನಾಗಲು ಕೂಡ ಮಿಥ್ಯಾತ್ವದ ಉದಯ ಇರ್ತದೆ. ಮಿಥ್ಯಾತ್ವದಿಂದ ಮಿಥ್ಯಾತ್ವ ಉಳ್ಳ ಜೀವರು ಯಾವುದೇ ಶಲಾಕ ಪುರುಷರಾಗುವುದಿಲ್ಲ. ಆಮೇಲೆ ಕರ್ಮಭೂಮಿಯ ತಿರಿಯಂಚ ಮನುಷ್ಯನಾಗಬೇಕಾದ್ರೂ ಕೂಡ ಅಂತದ್ದೇನು ಬಹಳ ದೊಡ್ಡ ಪುರುಷಾರ್ಥ ಇಲ್ಲ, ಅಲ್ಲಿಯೂ ಕೂಡ ಮಿಥ್ಯಾತ್ವ ಇದೆ. ಅದು ಮುಕ್ತಿ ಪಡೆಯಬಹುದು ಅಂತ ಇದೆಯಲ್ಲ ಬೈಯಂತಿದ್ರೆ, ಇಲ್ಲಿ ಬಂದು ಪ್ರಯತ್ನ ಮಾಡಿ ಮುಕ್ತಿ ಪಡಿತಾರೆ. ಈಗ ಹೇಗಿದೆ ಅಂದ್ರೆ 7ನೇ ನರಕದಿಂದ ಬರುವ ಜೀವ ತಿರಿಯಂಶ ಮಾತ್ರ ಆಗ್ತದೆ. 6ನೇ ನರಕದಿಂದ ಬರುವಂತ ಜೀವ ಸಮ್ಯಕ್ ದೃಷ್ಟಿ ಆಗ್ಲಿಕ್ಕೆ ಸಾಧ್ಯ ಇದೆ, ಮಾತ್ರ ಸಮ್ಯಕ್ ದೃಷ್ಟಿ. ಆಮೇಲೆ 5ನೇ ನರಕದಿಂದ ಬರುವ ಜೀವ ಮುನಿ ಮಹಾರಾಜ ಆಗಬಹುದು, ಅಣುರತಿನೂ ಆಗಬಹುದು, ಮುಕ್ತಿ ಪಡೆಯುವುದಿಲ್ಲ. 4ರಿಂದ ಬರುವ ಜೀವ ಮುಕ್ತಿಯನ್ನು ಪಡೆಯಬಹುದು. ಅಂದ್ರೆ ಅಲ್ಲಿ ತಯಾರಿ ಮಾಡ್ಕೊಂಡು ಬರ್ತದೆ ಅಂತ ಅಲ್ಲ ಅದರ ಅರ್ಥ. ಇಲ್ಲಿ ಏನಾದ್ರು ಬರ್ತದೆ, ವರ್ತಮಾನದಲ್ಲಿ ಒಂದ್ ವೇಳೆ ಉತ್ಕೃಷ್ಟ ಎಲ್ಲ ಸಾಮಗ್ರಿಗಳು ಸಿಕ್ಕಿತು ಅಂದ್ರೆ ಇಲ್ಲಿ ಪುರುಷಾರ್ಥ ಜೋರು ಮಾಡಿ ಅದು ಮುಕ್ತಿ ಹೊಂದಬಹುದು, ಆದ್ರೆ ಮಹಾಪುರುಷ ಆಗುವುದಿಲ್ಲ. ಕ್ಷೇತ್ರಕ್ಕೆ ಹೋಗ್ಬಹುದಲ್ಲ ಬೈಯಂಚ? ಮಹಾಪುರುಷ ಆಗ್ಬೇಕಾದ್ರೂ ದೇವಗತಿಯಿಂದನೇ ಬರ್ಬೇಕು ಬೈಯಂತಿವ್ರ. ಮಹಾಪುರುಷ ಆಗ್ಲಿಕ್ಕೆ ನೋಡ್ರಿ, ತೀರ್ಥಂಕರ ತಾಯಿ ಆಗುವ ಜೀವ ದೇವಗತಿಯಿಂದನೇ ಬರ್ಬೇಕು, ತಂದೆ ಆಗುವ ಜೀವನು ದೇವಗತಿಯಿಂದನೇ ಬರ್ತದೆ. ಆಮೇಲೆ ಅವ್ರದ್ದು ಶಲಾಕ ಪುರುಷರದಂತೂ ಸರ್ವೇ ಸಾಮಾನ್ಯ ಎಲ್ಲ ನಿಮಗೆ ತಿಳಿದಿದ್ದೇ ಇರ್ತದೆ. ಅವರು ಕೂಡ ಹಿಂದೆ ಮಹಾ ಮುನಿರಾಜರೇ ಇರ್ತಾರೆ ಮನುಷ್ಯ ಲೋಕದಲ್ಲಿ. ಆಮೇಲೆ ಮಧ್ಯದಲ್ಲಿ ದೇವಗತಿ ಇರ್ತದೆ. ಆಮೇಲೆ ನಾರದರು ರುದ್ರರು ಇಲ್ಲ ಅನ್ಸುತ್ತೆ, ಅವರು ನರಕಕ್ಕೆ ಹೋಗ್ತಾರೆ. ಹೋಗೋದು ನರಕಕ್ಕೆ, ಅಂದ್ರೆ ಬರೋದು ಗೊತ್ತಿಲ್ಲ, ದೇವಗತಿಯಿಂದಾನೇ ಬರ್ತಾರೆ. ಹೀಗೆ ಮಹಾಪುರುಷರು ಕೂಡ ದೇವಗತಿಯಿಂದನೇ ಬಂದಿರ್ತಾರೆ. ಯಾಕೆಂದ್ರೆ ಮಹಾಪುರುಷರ ಲೆಕ್ಕದಲ್ಲಿ ಲೆಕ್ಕ ತಗೋಬೇಕು ಅಂತಂದ್ರೆ ಅದು ಸಾಧಾರಣವಾದದ್ದಲ್ಲ. ಕೇವಲ ಇಡೀ ದೊಡ್ಡ ಕೋಡಿ ಸಾಗರೋಪಮದ ಬೃಹತ್ ಕಾಲದಲ್ಲಿ 9 ಜನ ನಾರದರು, 11 ಜನ ರುದ್ರರು. ಅಂದ್ರೆ ವಿಚಾರ ಮಾಡಿ ಎಷ್ಟು ವಿಶೇಷವಾದ ಪುಣ್ಯ ಇರ್ತದೆ ಅವ್ರದ್ದು. ಅದು ನಿಧಾನವೋ ಅಥವಾ ತೀವ್ರ ಇಂದ್ರಿಯಾಕಾಂಕ್ಷದಿಂದಲೋ ಅಥವಾ ಈ ಕಷಾಯಗಳ ತೀವ್ರತೆಯಿಂದಲೋ ನರಕವನ್ನ ಹೊಂದ್ತಾರವ. ಆದ್ರೆ ಅದಕ್ಕೂ ಒಂದು ನಿಯಮ ಇದೆ, ಶೀಘ್ರದಲ್ಲಿ ಮುಕ್ತಿಯನ್ನ ಹೊಂದುತ್ತಾರೆ ಅನ್ನೋದು ಕೂಡ ಇದೆ.
ಭಯ್ಯಾಜಿ ಅವರು ನಾರದರು ನಿಧಾನ ಬಂಧ ಮಾಡ್ಕೊಂಡು ಬಂದಿರ್ತಾರ, ನಗರಕ್ಕೆ ಹೋಗ್ತಾರೆ ಅಂತ ಹೇಳಿ. ಅವ್ರದೊಂದು ಸ್ವಭಾವ ಇಷ್ಟ ಕುಟಿಲ ಇರ್ತದೆ ಅಲ್ಲ, ಅವ್ರ ಕಲಹ ಪ್ರಿಯ ಅಂತ ಅನ್ಸ್ಕೊಂಡಿದ್ದಾರೆ. ಹೌದು. ಹಾಗಾಗಿ ಅವರು ದೇವತೆಗಳಿಂದ ಆರೈಕೆ ಮಾಡಲ್ಪಟ್ಟರು. ಶಿಶುವಾದಾಗಿನಿಂದ ಬಾಲ್ಯದಿಂದಲೂ ದೇವತೆಗಳ ಆರೈಕೆ ಮಾಡ್ತಾರೆ. ಆದರೂ ಕೂಡ ಅವರಲ್ಲಿ ಕಲಹ ಪ್ರಿಯತೆ ಎನ್ನುವಂತ ಗುಣ ಇರ್ತದೆ. ಅಂದ್ರೆ ಅವರು ತಮಾಷೆ ನೋಡುವಂತಹ ಅಥವಾ ಕಲಹದಲ್ಲಿ ಆನಂದ ಪಡುವಂತ ರೌದ್ರ ಧ್ಯಾನಗಳಲ್ಲಿ ಒಂದು ಜ್ಞಾನ ಇದೆ. ಸಾರಿ, ಜ್ಞಾನ ಅಲ್ಲ, ಆನಂದ ಇದೆ. ವೃಷಾನಂದಿ, ಕೃಷಾನಂದಿ, ಚೌರ್ಯಾನಂದಿ, ಪರಿಗ್ರಹಾನಂದಿ, ಹಿಂಸಾನಂದಿ. ಅವರ ಮಾಡುವ ಕಲಹಗಳಲ್ಲಿ ಇವರಿಗೆ ಅಲ್ಲಿ ಹಿಂಸೆ ಆಗುವುದನ್ನ ಕಂಡು ಇವರಿಗೆ ಆನಂದ ಆಗ್ತದೆ. ಆನಂದ ಆಗುವಂತ ಸ್ವಭಾವ ಇರ್ತದೆ. ಹಿಂಸಾನಂದಿ ಭಾವ ಇದೆ. ಮತ್ತೆ ಕಲಹ ಹಚ್ಚಬೇಕು ಅಂತಂದ್ರೆ ಏನಾದ್ರೂ ಕುಟಿಲ ಬುದ್ಧಿ ಉಪಯೋಗಿಸಿ ಸುಳ್ಳು ಇತ್ಯಾದಿಗಳನ್ನ ಹೇಳಲೇಬೇಕಲ್ಲ. ಹೌದು. ಹಾಗಾಗಿ ಆ ಕಾರಣಗಳಿಂದ, ರೌದ್ರ ಧ್ಯಾನದ ಪರಿಣಾಮಗಳ ಕಾರಣದಿಂದ ನರಕಗಾಮಿ ಆಗ್ತಾರೆ. ವಂದನೆ ಭಯ್ಯಾಜಿ. ಭಯಜಿ ಒಂದೇದಾಗಿದೆ. ಯಾವುದು ದ್ರವ್ಯ ಪರಿವರ್ತನ ಇದೆ ಅದು ವ್ಯವಹಾರ ಕಾಲ, ಯಾವುದು ವರ್ತನ ಲಕ್ಷಣವಿದೆ ಅದು ನಿಶ್ಚಯ ಕಾಲ. ರೀತಿ ಬಂದಿದ್ದೀವ್ರೆ. ಸರಿ. ಒಂದು ನಿಮಿಷ, ಒಂದು ಗಂಟೆ, ಒಂದಿನ, ಒಂದು ವರ್ಷ ಏನ ಮಾತಾಡ್ತೇವೆ, ಇದೆಲ್ಲ ವ್ಯವಹಾರ ಕಾಲ. ಇನ್ ಪ್ರತಿ ಸಮಯದಲ್ಲಿ ಪರಿಣಾಮನ ಆಗ್ತಾ ಇದೆ. ಯಾವುದು ವರ್ತನಾ ಹೇತುತ್ವ ಗುಣ ಅಂತ ಕರಿತೇವಲ್ಲ, ಅದು ನಿಶ್ಚಯ ಕಾಲ. ವರ್ತನ ಇದೆ, ಯಾವ ಸಮಯದಲ್ಲೂ ನಿಲ್ಲೋದಿಲ್ಲ. ಈಗ ನಾವು ಏನಾದ್ರೂ ಒಂದ್ ಕೆಲಸ ಮಾಡ್ಬೇಕು ಅಂದ್ರೆ, ಈಗ ವಿಶ್ರಾಂತಿ ಇದೆ ನಮಗೆ, ಆಮೇಲೆ ಮಾಡ್ತೇವೆ ಅಂತ ಹೇಳ್ತೇವೆ. ಆದ್ರೆ ಕಾಲ ವಿಶ್ರಾಂತಿ ತಗೊಳ್ಳೋದಿಲ್ಲ. ಅಲ್ಲಿ ವರ್ತನ ನಿರಂತರ ನಡೀತಾನೆ ಇದೆ, ಪರಿವರ್ತನ. ಒಂದು ಉದಾಹರಣೆ ಎಷ್ಟು ತಿಳ್ಕೋದು ಅಂತಂದ್ರೆ, ಈಗ ಅನ್ನಕ್ಕಿಟ್ಟಿದ್ದೀರಿ, ಅಕ್ಕಿಯಲ್ಲಿ ನೀರ್ ಹಾಕಿ ಒಲೆ ಮೇಲೆ ಇಟ್ಟಿದ್ದೀರಿ. ಇಡುವ ಕ್ಷಣದಿಂದ ಅದು ಪರಿವರ್ತನೆ ಶುರು ಇದೆಯೋ ಏನ್ ಒಂದ್ ನಿಮಿಷಕ್ಕೆ ಆಮೇಲೆ ಒಮ್ಮೆ ಚೇಂಜ್ ಆಗ್ತದೆ? ಇಡುವ ಕ್ಷಣದಿಂದನೂ ಪರಿವರ್ತನೆ ಶುರು ಆಗುತ್ತೆ. ಹಾಗಾದ್ರೆ ನಮಗ್ ಗುರುತಿಸ್ಲಿಕ್ಕೆ 1 ನಿಮಿಷ 2 ನಿಮಿಷ ಆದ್ಮೇಲೆ ಗುರುತಿಗೆ ಬರ್ತದೆ. ಆದ್ರೆ ವರ್ತನ ಅನ್ನೋದು ಗುರುತಿಸಲಾಗಲಾರದಷ್ಟು ವೇಗವಾಗಿ ಮತ್ತು ಸೂಕ್ಷ್ಮವಾಗಿ ನಿರಂತರವಾಗಿ ನಡೆಯುವಂಥದ್ದಿದೆ. ವಂದನಾ ಭಯ್ಯಾಜಿ.